ಇಂಡಿ ತಾಲೂಕಿನ ಚೌಡಿಹಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವ ಕುರಿತು ಸಂಭ್ರಮಾಚರಣೆ. ಇಂಡಿ ತಾಲೂಕಿನ ಚೌಡಿಹಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಸ್ಥೆಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಂದ ಕಾರ್ಗಿಲ್ ವಿಜಯೋತ್ಸವ ಕುರಿತು ಸಂಭ್ರಮಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ BH ಬಗಲಿ ಉಪನ್ಯಾಸಕರು, GRG ಡಿಗ್ರಿ ಕಾಲೇಜ್ ಇಂಡಿ ಹಾಗೂ ನಗರ ಉಪಾಧ್ಯಕ್ಷರು ABVP ಇವರು ಆಗಮಿಸಿದ್ದರು. ಇವರೊಂದಿಗೆ ಸಮರ್ಥ ಗಾಯಕ್ವಾಡ್ ABVP ಸಂಚಾಲಕರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ BH ಬಗಲಿಯವರು ಅತಿ ಮಾರ್ಮಿಕವಾಗಿ ಕಾರ್ಗಿಲ್ ವಿಜಯೋತ್ಸವ ಕುರಿತು ಮಾತನಾಡಿದರು. ನಂತರ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಪ್ರಾಂಶುಪಾಲರಾದ SR ರಾಠೋಡ್ ABVPಯ ಕುರಿತು ಹಾಗೂ ಆ ABVPಯು ಬೆಳೆದುಕೊಂಡು ಬಂದ ಸಂಗತಿಯನ್ನು ತಿಳಿಸುತ್ತಾ ವಿದ್ಯಾರ್ಥಿಗಳಿಗೆ ABVPಯ ಕಾರ್ಯಗಳನ್ನು ಕುರಿತು ತಿಳಿಸಿದರು. ಇವರೊಂದಿಗೆ ಮುಖ್ಯ ಗುರುಗಳಾದ BS ಕ್ಯಾದಿ, ಉಪನ್ಯಾಸಕರಾದ ಚಂದ್ರಶೇಖರ್ ಹಾಗೂ ಸಮಸ್ತ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶ್ರೀ BH ಬಗಲಿ ಉಪನ್ಯಾಸಕರು, GRG ಡಿಗ್ರಿ ಕಾಲೇಜ್ ಇಂಡಿ ಇವರು ಕಾರ್ಗಿಲ್ ವಿಜಯೋತ್ಸವ ಕುರಿತು ಮಾತನಾಡಿದ್ದಾರೆ. ವೀಕ್ಷಕರೇ, ಕೇಳೋಣ ಬನ್ನಿ. ಸ್ಥಾನಾಧಿಪತಿಯಾಗಿರುವ ಹಾಗೂ ಸದ್ಗುರು ಶ್ರೀ ಶಾಂತೇಶ್ವರರನ್ನ ಪಾದಚರಣಕ್ಕೆ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಂಡಿ ಘಟಕದಿಂದ ಆಗಮಿಸಿರುವ ನನ್ನೆಲ್ಲ ಮಿತ್ರರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀಕಾಂತ್ ಸರ್ ಅವರೇ ಹಾಗೂ ಹೈಸ್ಕೂಲ್ ವಿಭಾಗದ ಮುಖ್ಯಸ್ಥರಾಗಿರುವ ಖ್ಯಾದಿ ಸರ್ ಅವರೇ ಹಾಗೂ ಚಂದ್ರಶೇಖರ್ ಸರ್ ಅವರೇ ಹಾಗೂ ಆತ್ಮೀಯರು, ಪತ್ರಕರ್ತರು, ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಬಿರಾದರ್ ಸರ್ ಅವರೇ, ಬಹಳ ಮೊದಲನೇದಾಗಿ ಹೇಳ್ಬೇಕಂತ ಕೇಳಿದ್ರೆ ಬಹಳ ಖುಷಿ ಆಗ್ತಿದೆ ಈ ಸಂಸ್ಥೆಯನ್ನು ನೋಡಿದ ತಕ್ಷಣ. ಯಾಕಂತ ಕೇಳಿದ್ರೆ ನಾನು ಕೂಡ ಸುಮಾರು ಸಂಸ್ಥೆಗಳಿಗೆ ಕೆಲಸ ಮಾಡಿ ಬಂದಿದ್ದೇನೆ. ಇನ್ನೂ ಖುಷಿ, ಅದಕ್ಕಿಂತ ಖುಷಿ ಏನಂತ ಕೇಳಿದ್ರೆ ಐ ಆಮ್ ವೆರಿ ಹ್ಯಾಪಿ ಅಂಡ್ ಐ ಆಮ್ ವೆರಿ ಪ್ರೌಡ್ ಬಿಕಾಸ್ ಆಫ್ ಶ್ರೀಕಾಂತ್ ಸರ್. ಶ್ರೀಕಾಂತ್ ಸರ್ ಇಬ್ರು ಆತ್ಮೀಯರು, ಮೂಲತಃ ಇಬ್ರು ಕೂಡ ನಾವು ಕ್ಲಾಸ್ಮೇಟ್ಸು, ಧಾರವಾಡನಲ್ಲಿದ್ದಾಗಲೂ ಕೂಡ ರೂಮ್ಮೇಟ್ಸು, ಹಾಗೇನೆ ನಮ್ಮ ಸಂಬಂಧ ಇಬ್ರು ಆಜುಬಾಜು ಮನೆನೇ ಊರಲ್ಲಿ. ಹಾಗಾಗಿ ಇನ್ನಷ್ಟು ಖುಷಿ ಏನಂತ ಕೇಳಿದ್ರೆ ಆಸ್ ಅ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡೋದಂದ್ರೆ ಅದಷ್ಟು ಸಾಮಾನ್ಯ ಮಾತಲ್ಲ. ಅತ್ಯಂತ ಕಡಿಮೆ ವಯಸ್ಸಿನೊಳಗಡೆ ಒಂದು ಉನ್ನತ ಸ್ಥಾನಕ್ಕೆ ಏರಿದಾರೆ ಅಂತಂದ್ರೆ ಇದನ್ನೊಂದು ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತಾ ಇದ್ದೆ. ಸೊ ಯಾಕಂತ ಕೇಳಿದ್ರೆ ಸಣ್ಣ ವಯಸ್ಸಿನಾಗಿಂತ ದೊಡ್ಡ ಸಾಧನೆ ಮಾಡೋದಂತಂದ್ರೆ ಅಷ್ಟು ಈಸಿ ಮಾತಲ್ಲ ಅಂತ. ಸೊ ಸಂಸ್ಥೆಯವರು ಅವರಿಗೆ ಅವರೊಂದು ಕಾರ್ಯವೈಖರಿ ನೋಡಿ ಆಗಿರ್ಲಿ ಅಥವಾ ಅವರ ಒಂದು ಪರಿಶ್ರಮ ಆಗಿರಬಹುದು ಮತ್ತು ವಿದ್ಯಾರ್ಥಿಗಳ ಒಂದು ಕನ್ಸರ್ನ್ ಏನ್ ತಗೊಳ್ತಾರೆ ಮತ್ತು ನಮ್ಮ ಸಂಸ್ಥೆ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಬೆಳೀಲಿ ಅನ್ನೋ ಕಾರಣಕ್ಕಾಗಿ ಅವ್ರಿಗಿಂತ ಜವಾಬ್ದಾರಿಯನ್ನು ಕೊಟ್ಟಿರಬಹುದು ಅಂತ ನನ್ನ ಭಾವಿಸೋಕೆ ಮುಖಾಂತರ ತಮ್ಗೆಲ್ಲರೂ ಕೂಡ ಮೊದಲನೇದಾಗಿ 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯ ಅಂತ ತಿಳಿಸುತ್ತಾ, ಒಂದು ಕಡೆ ಶುಭಾಶಯ ಆದ್ರೆ ಇನ್ನೊಂದು ಕಡೆ ಅದನ್ನ ದುಃಖದ ಸಂಗತಿ ಅಂತ ಹೇಳ್ಕೊಳ್ಬಹುದು. ಸೊ ಯಾಕಂತ ಕೇಳಿದ್ರೆ ಒಂದಿಷ್ಟು ವಿಚಾರಗಳಂತ ಮುಂದೆ ಹಂಚಿಕೊಳ್ಳಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮ ಸಂಸ್ಥೆಗೆ ಹಾಗೂ ನಿಮ್ಮ ಪ್ರಾಚಾರ್ಯರಿಗೆ ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ. ಇವತ್ತಿನ ದಿವಸ ವಿದ್ಯಾರ್ಥಿಗಳು ನಾವು ಯಾವ ಲೆವೆಲ್ನಾಗ ಅದೀವಿ ಅಂತ ಕೇಳಿದ್ರೆ ಕೇವಲ ಬರೀ ಶಿಕ್ಷಣ ಮಾತ್ರ ಸಾಕು, ಅದ್ರ ಜೊತೆಗೆ ಏನಂತ ಕೇಳಿದ್ರೆ ಶಿಕ್ಷಣ ಮಾತ್ರ ಅಷ್ಟೇ ಬೇಕು, ಉಳಿದ ಯಾವ್ದು ಬೇಡ, ಸಮಾಜ ಸೇವೆ ಬೇಡ ಅನ್ನೋ ಲೆಕ್ಕ ನಾವು ಬಂದಿದ್ದೀವಿ. ಆದ್ರೆ ಪ್ರಿಯ ವಿದ್ಯಾರ್ಥಿಗಳ ತಮ್ಮ ಮುಂದೆ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತ ಕೇಳಿದ್ರೆ 1999ನೇ ಇಸ್ವಿ ಒಳಗಡೆ ಜುಲೈ ತಿಂಗಳಲ್ಲಿ ಕಾರ್ಗಿಲ್ ಒಂದು ಕದನ ಪ್ರಾರಂಭ ಆಗ್ತದೆ. ಎಷ್ಟೋ ಜನ ಅದ ಕಾರ್ಗಿಲ್ ಯುದ್ಧ ಅಂತ ಕರೆದ್ರು, ಇನ್ನಷ್ಟು ಜನ ಅದನ್ನ ಕಾರ್ಗಿಲ್ ಕದನ ಅಂತ ಕರೆದ್ರು, ಇನ್ನೊಂದು ಜನ ಇಲ್ಲ ಕಾರ್ಗಿಲ್ ಕದನ ಅಂತ ಕರಿಬೇಡ್ರಿ, ಅದನ್ನ ಒಂದು ಜಸ್ಟ್ ಒಂದು ವಾರ್ ಅಂತ ಟ್ರೀಟ್ ಮಾಡ್ರಿ ಅಂದ್ರು. ಹೀಗೆ ಹತ್ತಾರು ರೀತಿ ವಿಚಾರ ಮಾಡಿದ್ರು. ಆದ್ರೂ ಕೂಡ ಆ ಒಂದು ವಿಚಾರವನ್ನ ನಿಮ್ಮ ಮುಂದೆ ನಾವು ಯಾಕೆ ಇವತ್ತು ಪ್ರಸ್ತಾಪ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಮೊದಲನೇದಾಗಿ ಏನಂತ ಕೇಳಿದ್ರೆ ಇಡೀ ಭಾರತ ದೇಶವನ್ನು ನಂಬಿಕೊಂಡಿರ್ತಕ್ಕಂಥ ಯಾರ ಮೇಲೆ ಅಂತ ಕೇಳಿದ್ರೆ ಈಗ ತಾನೇ ಬಿರಾದರ್ ಸರ್ ಅದರ ಉಲ್ಲೇಖ ಮಾಡಿದ್ರು, ಯುವಕರ ಮೇಲೆ ಅಂತ ಹೇಳಿ. ಸೊ ಹಾಗಾಗಿ ನಿಮ್ಮನ್ನ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಕೇಳಿದ್ರೆ ಹೈಸ್ಕೂಲ್ ಮಟ್ಟದಕ್ಕಿಂತ ಒಂದು ಸ್ವಲ್ಪ ನೀವು PU ಹಂತಕ್ಕೆ ಬಂದಿದ್ದೀರಿ ಅಂತ ಕೇಳಿದ್ರೆ ಸೊ ನೀವು ಒಂದು ಸ್ವಲ್ಪ ಮಷ್ಟು ಏನಂತಂದ್ರೆ ಪ್ರೌಢ ವ್ಯವಸ್ಥೆಗೆ ಬಂದಿದ್ದೀರಿ. ನಿಮ್ಮಿಷ್ಟಲ್ಲಿ ನಾವು ಇನ್ನಷ್ಟು ಮಾತನಾಡ್ಲಿಕ್ಕೆ ಅಥವಾ ನೀವು ತಿಳ್ಕೊಳ್ಳುವಂತ ವಿಷಯಗಳು ನಿಮ್ಮ ಸ್ಮೃತಿ ಪಟನಕ್ಕೆ ತಗಲುತ್ತವೆ ಅನ್ನೋ ಒಂದು ಕಾರಣಕ್ಕಾಗಿ ನಾವು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇವತ್ತು ನೀವೆಲ್ಲ ನೀವೆಲ್ಲರೂ ಕೂಡ ಈ ರೂಮ್ ನಲ್ಲಿ ಒಂದು ಆರಾಮಾಗಿ ಕುಳಿತಿದ್ದೀವಿ ಅಂತಂದ್ರೆ ಫ್ಯಾನ್ ತಿರುಗ್ತಿದೆ, ಸೈಡ್ ಎಲ್ಲ ಗಾಳಿ ಬರ್ತಿದೆ ಅಂತ ಕೇಳಿದ್ರೆ ಇದಕ್ಕೆಲ್ಲ ಕಾರಣ ಇರಿಷ್ಟು ಆರಾಮಾಗಿ ಕುಳಿತಿದ್ದ ಕಾರಣ ಯಾರ್ರಿ? ನಮ್ಮನ್ನ ಅತ್ಯಂತ ಜಾಗರೂಕತೆಯಿಂದ ನಮ್ಮ ದೇಶವನ್ನ ಕಾಯ್ತಕ್ಕಂತ ನನ್ನ ವೀರ ಯೋಧರ ಒಂದು ಪರಿಶ್ರಮಕ್ಕಾಗಿ ನಾವೆಲ್ಲ ಕುಳಿತಿದ್ದೇವೆ ಅಂತ. ಹೌದಾ? ಸೊ ಇಡೀ ಭಾರತ ದೇಶವನ್ನ ಒಂದಿಷ್ಟು ಆಧಾರ ಸ್ತಂಭಗಳನ್ನ ನೋಡಿದಾಗ ಒಂದು
ಎಲ್ಲರಿಗೂ ಅನ್ನ ಕೊಡ್ತಕ್ಕಂಥ ರೈತರು, ಶಿಕ್ಷಣ ಕೊಡ್ತಕ್ಕಂಥ ಒಬ್ಬ ಶಿಕ್ಷಕರು ಮತ್ತು ದೇಶವನ್ನು ಕಾಯ್ತಕ್ಕಂಥ ಸೈನಿಕರು, ಇವು 3 ಆಧಾರ ಸ್ತಂಭಗಳು ಇಲ್ಲದೆ ಹೋಗಿದ್ದಾರೆ ಭಾರತ ದೇಶ ಯಾವ ದಿಕ್ಕಿನಲ್ಲಿ ಚಲಿಸುತ್ತಿತ್ತು ಎನ್ನುವುದಕ್ಕೆ ಊಹೆ ಕೂಡ ನಿಲಕಲಾಗಿರುವಂತದ್ದು. ಹಾಗಾಗಿ ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ಯಾರು ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ದೇಶಕ್ಕಾಗಿ ತಮ್ಮ ಹಗಲಿರುಳು ದುಡಿದು ಮಳೆ ಚಳಿ ಗಾಳಿಯನ್ನು ಲೆಕ್ಕಿಸದೆ ತಮ್ಮ ಪ್ರಾಣವನ್ನ ಭಾರತ ಮಾತೆಗೆ ಮುಡಿಪಾಗಿಟ್ಟಿರ್ತಕ್ಕಂಥ ವೀರ ಯೋಧರಿಗೆ ಹಾಗೂ ಪ್ರಸ್ತುತವಾಗಿಯೂ ಕೂಡ ಯಾರು ನಮ್ಮ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅಂತ ನನ್ನ ವೀರ ಯೋಧರಿಗೆ ಎಲ್ಲರಿಗೂ ಕೂಡ ಒಂದು ಕೃತಜ್ಞತೆ ಸಲ್ಲಿಸಗೋಸ್ಕರವಾಗಿ ಇವತ್ತಿನ ದಿವಸ ಕಾರ್ಯವಿಜಯ ದಿವಸ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬರೀ ಕಾರ್ಯವಿಜಯ ದಿವಸ ಒಂದು ದಿನ ಬಂದ್ರೆ ಅಷ್ಟೇ, ಅದು ಒಂದು ದಿನ ನೆನ್ಪಿಟ್ಕೊಂಡು ಒಂದು ಫಂಕ್ಷನ್ ಮಾಡ್ತೀವಿ ಹೋಗ್ತೀವಿ, ಅದು ಒಂದು ದಿವಸ ಮಾಡಿದ್ರೆ ಅಷ್ಟೇ ಸಾಕಾಗಂಗಿಲ್ಲ. ನಮ್ಮ ಜೀವನದುದ್ದಕ್ಕೂ ನಮ್ಮ ಸೈನಿಕರು ಪಡ್ತಕ್ಕಂಥ ಪರಿಶ್ರಮ ಮತ್ತು ನಮ್ಗಾಗಿ ರಕ್ಷಣೆ ಕೊಡ್ಲಿಕ್ಕಾಗಿ ನಿಂತಿರ್ತಕ್ಕಂಥ ಒಂದು ಪರಿಶ್ರಮ ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು ಸದಾ ಕೂಡ. ಒಂದು ವೇಳೆ ಏನಾದ್ರೂ ನಮ್ಮ ಸೈನಿಕರು ಇರದೇ ಹೋಗಿದ್ದಾರೆ, ಒಂದು ಮಿಸ್ ಆಗಲಿ ಏನಾದ್ರೂ ನಮ್ಮ ಒಂದು ಊರ ಮೇಲೆ ದಾಳಿ ಮಾಡಿದ್ದಾರೆ ಅಥವಾ ಒಂದೊಂದು ಬಂದ್ ಬ್ಲಾಸ್ಟ್ ಆಗಿದ್ದಾರೆ, ನಾವಿಲ್ಲೆಲ್ಲ ಇರ್ತಿದ್ವಾ ಅಂತ. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ನೋಡಿರ್ಬೋದು, ಒಂದಿಷ್ಟೆಲ್ಲ ದೇಶಗಳ ಮಧ್ಯೆ ಎಲ್ಲ ಸಣ್ಣ ಸಣ್ಣ ದೇಶಗಳೆರಡು, ಆ ದೇಶಗಳ ಮಧ್ಯೆ ಏನಾಯ್ತು ಅಂತ ಕೇಳಿದ್ರೆ ಸುಮಾರು ದಿವಸ ಯುದ್ಧಗಳು ಪ್ರಾರಂಭ ಆಗಿದ್ದು, ಅಂತ ದೇಶಗಳು ಏನಾಗ್ಬಿಟ್ಟವ್ರು ಇವತ್ತು ಗೊತ್ತಾಗಿದೆ, ನೆಲಸಮ ಆಗಿದೆ ಅಂತ, ಆರ್ಥಿಕ ಪರಿಸ್ಥಿತಿ ಏನಾಗಿದೆ, ಕೊಚ್ಕೊಂಡು ಹೋಗಿದ್ದೇವೆ ಅಂತ. ಹಾಗಿದ್ರೆ ನೇರವಾಗಿ ಕಾರ್ಗಿಲ್ ಯುದ್ಧದ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಾ ಇದ್ದೀನಿ. ಒಂದಿಷ್ಟು ವಿಚಾರಗಳು ನನ್ನ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಪರಿಣಾಮಗಳು ನಿಮ್ಮ ಮುಂದೆ ಹೇಳಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಒಂದಿಷ್ಟು ಜನ ನಾವು ಹೀರೋಸ್ ಅಂತ ಕರಿತೀವಿ. ಪ್ರತಿಯೊಬ್ಬರನ್ನ ಕೇಳಿದಾಗ ಹೀರೋ ಯಾರು ಅಂತ ಕೇಳಿದಾಗ ನಿಮ್ ನೆಚ್ಚಿನ ನಾಯಕ ಯಾರು ಅಂತ ಕೇಳಿದಾಗ ಹೇಳ್ತೀವಿ, ಬಾಯ್ಬಿಟ್ಟು ಹೇಳ್ತೀವಿ ಯಾರೋ ದರ್ಶನ್, ಯಸ್ ಅಂತೆಲ್ಲಾನೇ ಮಾತಾಡ್ತಿದ್ದೀವಿ. ಬಟ್ ರಿಯಲ್ ಹೀರೋಸ್ ನಮ್ಗೆ ಯಾರು ರೋಲ್ ಮಾಡಲಾಗ್ಬೇಕಂತ ಕೇಳಿದ್ರೆ, ನಮ್ಮ ದೇಶಕ್ಕಾಗಿ ಯಾರು ಪ್ರಾಣವನ್ನು ಕೊಟ್ಟಿದ್ದಾರೆ, ನಮ್ಮ ಸಮಾಜಕ್ಕಾಗಿ ಯಾರು ತಮ್ಮ ಅರ್ಪಿಸ್ಕೊಂಡಿದ್ದಾರೆ ಅಂತವ್ರು ನಾವು ಆಸ್ ಅ ರೋಲ್ ಮಾಡಲ್ ಅಂತ ತಗೊಳ್ಬೇಕು ಅಂತೇಳಿ. ಅಂತದ್ರಲ್ಲಿ ಮೊದಲನೇದಾಗಿ ಒಂದಿಷ್ಟು ನಾನು ನಿಮ್ಗೆ ಉಲ್ಲೇಖ ಮಾಡ್ತಾ ಬರ್ತೀನಿ, ಅವ್ರೊಂದಿಷ್ಟು ಯಶೋಗಾಥೆಯನ್ನು ಅಂತ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಷ್ಟೇ. ಮೇಜರ್ ಮನೋಜ್ ಕುಮಾರ್ ಪಾಂಡೆ ಬಹಳ ಅದ್ಭುತ ವ್ಯಕ್ತಿ. ಅದ್ರ ಜೊತೆಗೆ ಅಂತ ಕೇಳಿದ್ರೆ ಗ್ರೇನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್, ಸೌರಭ್ ಕಾಲಿಯಾ, ಅಮನ್ ಕಾಲಿಯಾ, ಹಾಗೆ ನಮ್ಮ ಕರ್ನಾಟಕದರಾಗಿರ್ತಕ್ಕಂಥ ನವೀನ್ ನಾಗಪ್ಪ, ಒಂದಿಷ್ಟು ವಿಚಾರಗಳಂತ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಾರ್ಗಿಲ್ ಯುದ್ಧ ಅಂತಂದ್ರೆ ಹೇಗಾಗಿತ್ತು ಅಂತ ಕೇಳಿದ್ರೆ ಸುಮಾರು 62-63 ದಿನಗಳ ತನಕ ಯುದ್ಧ ನಡೀತದೆ ಅಂದಾಜವಾಗಿ. ಸುಮಾರು ಯುದ್ಧ ನಡೆದ ಪ್ರಾರಂಭದೊಳಗಡೆ ಒಂದಿಷ್ಟೆಲ್ಲ ಬೆಟಾಲಿಯನ್ಗಳಿದ್ದಾವೆ. ಕಾರ್ಗಿಲ್ ಅಂತಂದ್ರೆ ಎಲ್ಲಿ ಬರ್ತದೆ, ಲೇಹ ಮತ್ತು ಲಡಾಖ್ ಅಂದು ಜಮ್ಮು ಮತ್ತು ಕಾಶ್ಮೀರ ಬರ್ತಕ್ಕಂಥ ಒಂದು ಸೆಕ್ಟರ್. ಅದು ಸೆಕ್ಟರ್ ಹೇಗಿದೆ ಅಂತ ಕೇಳಿದ್ರೆ, ಕಣಿವೆಗಳು ಹೇಗಿದಾವ ಅಂತ ಕೇಳಿದ್ರೆ ಅಲ್ಲಿ ಹಿಲ್ಸ್ ಇದಾವೆ. ಒಂದೊಂದು ಹಿಲ್ಗಳ ಅಂದ್ರೆ ಒಂದೊಂದು ಕಣಿವೆ ಎಷ್ಟು ಎತ್ತರ ಅದಾವ ಅಂತ ಕೇಳಿದ್ರೆ ಸುಮಾರು 4000-5000 ಅಡಿ ಎತ್ತರದಲ್ಲಿರ್ತಕ್ಕಂಥ ಒಂದು ಪರ್ವತಗಳು. ಅಂತ ಪರ್ವತಗಳನ್ನ ನಮ್ಮ ಸೈನಿಕರು ಹತ್ಕೊಂಡ ಮೇಲೆ ಹೋಗ್ಬೇಕು, ಸುಮ್ನೆ ಹೋಗ್ಬೇಕಾಗಿಲ್ಲ. ಅವರು ಹೋಗ್ಬೇಕಾಗಿದ್ರೆ ಸುಮಾರು 20-25 kg ಮದ್ದುಗುಂಡುಗಳನ್ನ ತಮ್ಮ ಬೆನ್ನಿನ ಮೇಲೆ ಸಿಗಿಸ್ಕೊಳ್ಬೇಕು, ಹೋಗ್ಬೇಕು ಅಂತ. ಒಂದೊಂದು ಪರ್ವತವನ್ನು ಹೋಗ್ಬೇಕಾಗಿತ್ತಂತಂದ್ರೆ ಎಷ್ಟೆಷ್ಟು ಕಷ್ಟ ಇದೆ ಅಂತಂದ್ರೆ ಸುಮ್ಮನೆ ಅಜೂಮ್ ಮಾಡ್ರಿ, ನೀವು ಒಂದು ಅಂದಾಜ್ ಮಾಡ್ಕೊಳ್ರಿ. ಸುಮಾರು 5000 ಫೂಟ್ಗಳಷ್ಟು ಮೇಲೆ ಹೋಗ್ಬೇಕಾಗಿತ್ತಂತಂದ್ರೆ ನಮ್ಮಲ್ಲಿ ಸೈನಿಕರಿರ್ತಕ್ಕಂಥ ಒಂದು ಶೌರ್ಯ ಒಂದು ತಾಕತ್ ಎಷ್ಟಿತ್ತು, ಆ ಪರಾಕ್ರಮ ನಾವು ಏನ್ ಮಾಡ್ತೀವಿ ದಿವಸ ಒಂದು ವಿಜಯ ಪರಾಕ್ರಮವಾಗಿ ವಿಜಯ ದಿವಸನ ಆಚರಣೆ ಮಾಡ್ತೀವಿ ಅಂತ. ಹಂತದಲ್ಲಿ ಒಂದಿಷ್ಟು ಜನ ಹೇಗಿರುತ್ತೆ ಅಂತ ಕೇಳಿದ್ರೆ, ಸೈನ್ಯ ಅಂದ ತಕ್ಷಣ ನಮ್ಗೆಲ್ಲರಿಗೆ ಅನಿಸ್ತಿದೆ ಸೈನ್ಯ ಅಂದ್ರೆ ಏನ್ ಬಿಡು, ಬಹಳ ಜನ ಏನ್ ಅನ್ಕೊಳ್ತೀವಿ ಸೈನ್ಯ ಅಂತಂದ್ರೆ ಸುಮ್ಮನೆ ಎಲ್ಲಿ ಅವ್ರ ಕೆಲಸ ಸಿಗಲಾರ ಸೈನ್ಯ ಸೇರ್ಕೊಳ್ತಾರ ಅಂತೇಳಿ. ಅಲ್ಲ, ಸೈನಿಕರು ಆಗ್ಬೇಕಾಗಿತ್ತು ಅಂದ್ರೆ ಪೂರ್ವಜನ ಪುಣ್ಯನ ಇರಬೇಕು. ಆ ಒಂದು ಭಾರತ ಮಾತೆ ಸೇವೆ ಮಾಡ್ಲಿಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಸದಾವಕಾಶ ಅಂತ ನಾವು ತಿಳ್ಕೊಳ್ಬೇಕು. ಸಮಯ ನಡೀತದೆ, ಜುಲೈ ತಿಂಗಳೊಳಗಡೆ ಯುದ್ಧ ಘೋಷಣೆ ಆಗ್ತದೆ. ಯುದ್ಧ ಘೋಷಣೆ ಆದ ತಕ್ಷಣ ಯಾರ ಮಧ್ಯೆ ಆಗ್ತದೆ ಯುದ್ಧ ಅಂತಂದ್ರೆ ಪಾಕಿಸ್ತಾನ ಮತ್ತು ಭಾರತ ಮಧ್ಯೆ ಯುದ್ಧ ಆಗ್ತದೆ ಅಂತ. ಪಾಕಿಸ್ತಾನಿಗೆ ಇದು ಒಂದೇ ಸಲ ಅಲ್ಲ ನಾವು ವಿಜಯ ಘೋಷಣೆ ಕೊಟ್ಟಿರ್ತಕ್ಕಂಥದ್ದು, ಸುಮಾರು 4 ಬಾರಿನೂ ಕೂಡ ನಾವು ವಿಜಯ ಘೋಷಣೆ ಕೊಟ್ಟಿದ್ದೇವೆ. ಆದ್ರೂ ಕೂಡ ಹಂಗೆ ನಾಯಿ ತರ ಹಂಗೆ ಬೆನ್ನತ್ತಿ ಬರ್ತಾನೆ ಇರ್ತವೆ ಅಂತ ಪಾಕಿಗಳನ್ನ ಮತ್ತೆ ಒಂದಿಷ್ಟು ಸದೆ ಬಡಲಿಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಅಂದ್ರೆ ಕಾರ್ಗಿಲ್ ವಿಜಯ ದಿವಸ ಅಂತ ಹೇಳಿ. ಅದನ್ನ ಕಾರ್ಗಿಲ್ ಅಲ್ಲಿ ನಡೀತದೆ. ಲೇ ಮತ್ತು ಲಡಾಖ್ ಸೆಕ್ಟರ್ ಅಂತ ಕರಿತೀವಿ, ಜಮ್ಮು ಮತ್ತು ಕಾಶ್ಮೀರ ಇರ್ತಕ್ಕಂಥದ್ದು LOC ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಆ ಒಂದು ಭಾಗದಲ್ಲಿ ನಡೀತಿರ್ತಕ್ಕಂಥದ್ದು. ಟೈಗರ್ ಹಿಲ್ ಬರ್ತದೆ, ಅಲ್ಲಿ ಒಂದು ಟೈಗರ್ ಹಿಲ್ ಅಂತ ಒಂದು ಕಣಿವೆ ಇರ್ತದೆ. ಆ ಕಣಿವೆ ಹೆಂಗಿರ್ತದೆ ಅಂತ ಕೇಳಿದ್ರೆ ಹೇಳಿದ ಆಗಲೇ ನಿಮಗೆ ಸುಮಾರು 4000-5000 ಎತ್ತರದಲ್ಲಿರ್ತಕ್ಕಂಥ ಕಣಿವೆಗಳು. ನಮ್ಮ ಸೈನಿಕರು ಅದಕ್ಕೆ ತನ್ನ ಬ್ಯಾಗ್ನಲ್ಲಿ ಸೇರ್ಸ್ಕೊಂಡು ಅಂತ ಕೇಳಿದ್ರೆ ಮದ್ದುಗುಂಡುಗಳು ತಗೊಂಡು ಹೋಗ್ಬೇಕು, ತಿನ್ನೋದಕ್ಕೆ ಒಂದಿಷ್ಟು ಆಹಾರ ತಗೊಂಡು ಹೋಗ್ಬೇಕು, ಮೇಲೆ ಹತ್ಕೊಂಡು ಹೋಗ್ಲಿಕ್ಕೆ ಯಾವುದೇ ರೀತಿ ಎಲ್ಲ ಮೆಟ್ಟಲುಗಳಿಲ್ಲ. ಹೆಂಗ್ ಹೋಗ್ಬೇಕು ಅಂತ ಕೇಳಿದ್ರೆ ತಮ್ಮ ತೆಳ್ಕೊಂಡು ಹೋಗ್ಬೇಕು. ಒಂದು ಇಲ್ಲ ಅಂತ ಕೇಳಿದ್ರೆ ಯಾವ್ದೋ ಕಲ್ಲುಗಳಿಂದ ಸಿಕ್ಸ್ಕೊಂಡು ಮೇಲೆ ಹತ್ಕೊಂಡು ಹೋಗ್ಬೇಕು. ಆದ್ರೆ ಮೇಲೆ ಹತ್ಕೊಂಡು ಹೋಗುವಂತ ಪರಿಸ್ಥಿತಿ ಹೇಗಿರುತ್ತೆ ಅಂತ ಕೇಳಿದ್ರೆ ಇಡೀ ನೈಟ್ ಎಲ್ಲ ಇಡೀ ರಾತ್ರಿ ಎಲ್ಲ ನಮ್ಮ ಸೈನಿಕರ ಅಂತಂದ್ರೆ ಬಂಕರ್ಗಳನ್ನ ವಶಪಡಿಸಿಕೊಳ್ಳಲಿಕ್ಕೆ ರಾತ್ರಿಯಲ್ಲಿ ಆಕ್ರಮಣ ಮಾಡ್ಲಿಕ್ಕೆ ಹೋಗ್ಬೇಕು. ಇದನ್ನು ಬರ್ತಕ್ಕಂಥ ನೋಡಿರ್ತಕ್ಕಂಥ ಪಾಕಿ ಸೈನಿಕರ ಮೇಲೆ ಕುಳಿತಿರ್ತಾರೆ. ಸುಮಾರು 5000 ಫೂಟ್ ಎತ್ತರ ಅಂತ ಅಜಂಪ್ಷನ್ ಮಾಡ್ರಿ. ಇಲ್ಲಿಂದ ಮದ್ದುಗುಂಡಲ್ಲಿ ತಗಲಿಕ್ಕಿಂತ ಮುಂಚಿತವಾಗಿ ಒಂದ್ ಸಣ್ಣ ಬರೀ ಒಂದು ಕಲ್ಲು ಉಳಿಸಿಬಿಟ್ರೆ ಸಾಕು, ನಮ್ಮ ಹತ್ತಕ್ಕಂಥ ಸೈನಿಕರು ಅಪ್ಪಚ್ಚಾಗಿ ಹೋಗ್ಬಿಡ್ತಾರೆ. ಅಂತ ಒಂದು ಕ್ರಿಟಿಕಲ್ ಪರಿಸ್ಥಿತಿಗಳನ್ನು ಕೂಡ ಒಂದಿಷ್ಟು ಜನ ಅಲ್ಲಿ ಮೇಲೆ ಹೋಗಿ ಒಂದಿಷ್ಟು ವಿಜಯನ ಪತಾಕೆ ಹಾರಿಸ್ತಾರೆ ಅಂತಂದ್ರೆ ಒಂದು ದೊಡ್ಡ ಯಶಗಾಥೆ ಅಂತೇಳಿ. ನಮ್ಮ ರಕ್ತ ಈಗಲೂ ಕೂಡ ಕುದಿಯಂಗಿಲ್ಲ ಅಂತಂದ್ರೆ, ಅಂತ ಕೇಳಿದ್ರೆ ನಾವು ನಿಜವಾದ ಭಾರತೀಯರಲ್ಲ ಅಂತ ನನ್ನ ಅನಿಸಿಕೆ ಆಗ್ತಿದೆ. ಸೌರಭ್ ಕಾಲಿ ಅಂತ ಹೆಸರು ಹೇಳ್ತಾ ಇದ್ದೇನೆ ನಿಮಗೆ.
ಅಮನ್ ಕಾಲಿಯಾ, ಸೌರಭ್ ಕಾಲಿಯಾ ಅಂತೇಳಿ ಅತ್ಯಂತ ಸಣ್ಣ ವಯಸ್ಸಿನ ಕಿರಿದಾದ ವಯಸ್ಸಿನ ಸಣ್ಣ ವಯಸ್ಸಿನ 18-19 ವರ್ಷದ ಯುವಕ ಸೌರಭ್ ಕಾಲಿಯಾ ಮಿಲಿಟರಿ ಸೇರ್ಕೊಳ್ತಾನೆ. ಮಿಲಿಟರಿ ಸೇರ್ಕೊಂಡ ತಕ್ಷಣ ಅವಾಗಿನಂತದ್ರಲ್ಲಿ ಒಂದು ಬೆಟಾಲಿಯನ್ ಅಂತೆಲ್ಲ ಮಾಡಿರ್ತಾರಲ್ಲ, ರೆಜಿಮೆಂಟ್ ಬೆಟಾಲಿಯನ್ ಅಂತೆಲ್ಲ ಒಂದಿಷ್ಟು ತುಕಡಿ ಮಾಡಿರ್ತಾರ. ಆ ತುಕಡಿ ಮಾಡಿ ಕಳಿಸ್ಬೇಕಾಗಿತ್ತಲ್ಲಿ ಬಜರಂಗ ದಳದಲ್ಲಿ ಸೇರ್ಕೊಳ್ತಾನೆ. ಬಜರಂಗ ದಳ ಸೇರ್ಕೊಂಡಿರ್ತಕ್ಕಂಥ ವ್ಯಕ್ತಿ ಹೇಳ್ತಾರೆ ಏನ್ ಮಾಡ್ಬೇಕಂತ ಕೇಳಿದ್ರೆ ಬರೀ ವಾಚ್ ಮಾಡ್ಬೇಕು, ಯಾರ್ಯಾರು ಪಾಕಿಸ್ತಾನಿಯರು ಇನ್ನೊಬ್ಬ ದೇಶದವರು ನುಸುಳ್ತಾರ ಅನ್ನೋ ಬಗ್ಗೆ ಮಾಹಿತಿ ಕೊಡ್ಬೇಕು ಅಂತ ಹೇಳಿ ಒಂದಿಷ್ಟು ಗುಪ್ತಚರ ಇಲಾಖೆ ಮುಖಾಂತರ ಒಂದು ಇದು ಕೊಡುತ್ತೆ, ಮಾಹಿತಿ ಕೊಡ್ತಾರೆ. ಸೌರಭ್ ಕಾಲಿ 6 ಜನ ತನ್ನ ಸಹಪಾಠಿನ 6 ಜನ ಕರ್ಕೊಂಡು ಹೋಗ್ತಾನೆ. 6 ಜನ ಕರ್ಕೊಂಡು ಹೋದ ತಕ್ಷಣ ನೋಡ್ತಾರೆ. ನೋಡಿದ ತಕ್ಷಣ ಕುರಿಗಾರಿ ಹೇಳ್ತಾರೆ ಯಾರು ಅಲ್ಲಿ ಬಂದಿದ್ದಾರೆ ಅಂತ ಹೇಳಿ. ಕುರಿಗಾರಿ ಗೊತ್ತಿಲ್ಲ ಇವರು ಪಾಕಿಸ್ತಾನ ಸೈನಿಕರಾದಾರ ಅಂತ ಗೊತ್ತಿಲ್ಲ, ಇವ್ರು ಭಯೋತ್ಪಾದಕರ ಅಂತ ಗೊತ್ತಿಲ್ಲ. ಆದ್ರೂ ಕೂಡ ಕುರಿಗಾರ ಮಾತು ನಂಬಿರ್ತಕ್ಕಂಥ ಸೌರಭ್ ಕಾಲಿ ಏನ್ ಮಾಡ್ತಾರೆ, ಅದನ್ನ ನೋಡ್ಕೊಂಡು ಬರ್ಲಿಕ್ಕಂತ ಮೇಲೆ ಹೋಗ್ತಾರೆ. ಪ್ರಿಯ ಸ್ನೇಹಿತರೆ, ಹೇಗಿದೆ ಆ ಘಟನೆ ಅಂತ ಕೇಳಿದ್ರೆ ಆ ಘಟನೆ ಹೇಗಿತ್ತು ಅಂತ ವಿಚಾರ ಮಾಡ್ರಿ. ಕುರಿಗಾರಿ ಹೇಳಿದ ತಕ್ಷಣ ಮಾತಿಗೆ ಹೋಗ್ತಾರೆ, ಹೋಗಿ ನೋಡ್ಕೊಂಡ್ ಬರ್ತಾರ. ಪಾಕಿಸ್ತಾನ ಸೈನಿಕರು ನಮ್ಮಲ್ಲಿ ಇರುತ್ತೆ, ನಮ್ಮದೇ ಆಗಿರ್ತಕ್ಕಂಥ ಬಂಕರ್ಗಳನ್ನ ವಶಪಡಿಸ್ಕೊಂಡು ಕೂತಿದ್ದಾರೆ. ಅವ್ರೆಲ್ಲ ಹಿಮ್ಮೆಟ್ಟಿ ಹೊರಗೆ ಹಾಕ್ಬೇಕು. ಸೌರಭ್ ಕಾಲಿ ಹೇಳ್ತಾನೆ ನನ್ನ ಜೊತೆ ಎಲ್ಲ ಬರಬೇಕು, ನಾನು ಮುಂದೆ ಹೋಗ್ತೀನಿ, ನೀವೆಲ್ಲ ಹಿಂದೆ ಬರಬೇಕು ಅಂತ ತನ್ನ ಸೈನಿಕರು ಹೇಳ್ತಾನೆ. ಸೌರಭ್ ಕಾಲಿ ತಂಡನೆ 6 ಜನ ಹೋಗ್ತಾರೆ. 6 ಜನ ಹೋದ ತಕ್ಷಣ ಅಲ್ಲಿ ನೋಡ್ತಾರೆ, ಸೌರಭ್ ಕಾಲಿ ನೋಡ್ತಾರೆ ಬಂದಿರ್ತಾರೆ ಪಾಕಿಸ್ತಾನ ನಂತರ ಬಹಳ ಜನ ಭಾರತೀಯ ಸೈನಿಕರು ಬರ್ತಿದ್ದಾರೆ, ನಮ್ಮನ್ನೆಲ್ಲ ಸದೆ ಬಡಿತಾರೆ ಅಂತೇಳಿ. ಕೇವಲ 6 ಜನ ಭಾರತೀಯ ಸೈನಿಕರು ಸುಮಾರು ಒಂದು 100 ಜನ ಸೈನಿಕರನ್ನು ಹಿಮ್ಮೆಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಒಂದ್ ಸಮಸ್ಯೆ ಏನಂತ ಆಗಿತ್ತಂದ್ರ ಅವಾಗಿನ ಕಾಲದೊಳಗೆ ಅಂತಂದ್ರ ಮದ್ದುಗುಂಡುಗಳ ಬಹಳ ಕೊರತೆ ಇತ್ತು ಅಂತ. ಇವ್ರು ಏನ್ ಮಾಡ್ತಾರೆ, ಸತತವಾಗಿ 8 ಗಂಟೆವರೆಗೂ ಕೂಡ ಏನ್ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಮದ್ದಿನ ಚಕಮಕಿನ ನಡೀತದೆ, ಗುಂಡಿನ ಚಕಮಕಿ ನಡೀತದ. ಇವ್ರ ಕಡೆ ಇರ್ತಕ್ಕಂಥ ಮದ್ದುಗುಂಡೆಲ್ಲ ಖಾಲಿ ಆಗಿಬಿಡ್ತಾವ. ಖಾಲಿ ಆದ ತಕ್ಷಣ ಮತ್ತೇನ್ ಮಾಡ್ಬೇಕು, ಅನಿವಾರ್ಯ ಪರಿಸ್ಥಿತಿ. ಸೌರಭ್ ಕಾಲಿ ಜೊತೆ ಇರ್ತಕ್ಕಂಥವ್ರು 4 ಜನ ಅಲ್ಲಿ ಹುತಾತ್ಮರಾಗ್ಬಿಡ್ತಾರೆ. ಇನ್ನು ವಾಪಸ್ ಸೌರಭ್ ಕಾಲಿ ವಾಪಸ್ ನೋಡ್ತಾನ. ನೋಡಿದ ತಕ್ಷಣ ಇರ್ತಕ್ಕಂಥ ಒಬ್ಬನೇ ಮಾತ್ರ ಅವನ ಸೈನಿಕ ಇರ್ತಾನ. ಸೈನಿಕನ್ ನೋಡ್ಕೊಂಡು ಹೇಳ್ತಾನೆ ಏನೇ ಆಗ್ಲಿ ನಾವು ಬಿಡಬಾರ್ದು, ಮುಂದೆ ಹೋಗ್ಬೇಕು ಅಂತ. ಮದ್ದುಗುಂಡುಗಳು ಖಾಲಿ ಆಗ್ತಾ ಗುಂಡಿನ ಚಕಮಕಿ ಆಗ್ತದ. ಕೊನೆಯ ತಕ್ಷಣ ಏನಾಗುತ್ತೆ ಅಂತ ಕೇಳಿದ್ರೆ ಮದ್ದುಗುಂಡು ಖಾಲಿ ಆಗ್ತದೆ. ಪಾಕಿಸ್ತಾನಿಗರು ಬಂದೇನಂದ್ರ ಸೌರಭ್ ಕಾಲಿ ಮತ್ತು ಅವನ ಇನ್ನೊಬ್ಬ ಸೈನಿಕನ ಎಳ್ಕೊಂಡು ಹೋಗ್ಬಿಡ್ತಾರೆ. ಹೇಳ್ಕೊಂಡು ಹೋಗಿರಿ ಪಾಕಿಸ್ತಾನ ಕೊಟ್ಟಿರ್ತಕ್ಕಂಥ ಒಂದಿಷ್ಟು ಚಿತ್ರಹಿಂಸೆ ಆಗಿದೆ ಅಂತ ಕೇಳಿದ್ರೆ ಈಗಲೂ ಕೂಡ ನಮ್ಮ ಮೈ ಇಲ್ಲ ಏನಾಗ್ತದೆ ಅಂತ ಕೇಳಿದ್ರೆ ರೋಮಾಂಚನವಾಗ್ತದೆ. ಆ ಒಂದು ಘಟನೆ ಕೇಳಿದ್ರೆ ಹೃದಯ ವೃದ್ರಾಕವಾಗಿಬಿಡ್ತದೆ. ಯಾವ ರೀತಿ ಪಾಕಿಸ್ತಾನಿಗಳು ನಮ್ಮ ಸೈನಿಕರಿಗೆ ಒಂದು ಹಿಂಸೆ ಕೊಟ್ಟಿದ್ರ ಅಂತ ಕೇಳಿದ್ರೆ ಸುಮಾರು 21 ದಿನಗಳ ಕಾಲ ಮುಖಾಂತರವಾಗಿ ಪಾಕಿಸ್ತಾನ ಇಟ್ಕೊಂಡು 22ನೇ ದಿನಕ್ಕೆ ಅವರ ಸೌರಭ್ ಕಾಲಿ ಅವನ ಇನ್ನೊಬ್ಬ ಸೈನಿಕನ ಒಂದು ಆ ಶರೀರವನ್ನ ವಾಪಸ್ ನಮ್ಮ ಭಾರತ ದೇಶಕ್ಕೆ ಕೊಟ್ಟು ಕಳಿಸ್ತಾರೆ. ಯಾವ ರೀತಿ ಕೊಟ್ಟಿದ್ರು ಅನ್ನೋ ಡೆಡ್ ಬಾಡಿ ಅದರ ಒಂದು ಡೆತ್ ನ ಇದ್ರೆ ಏನ್ ರಿಪೋರ್ಟ್ ನಾಗೆ ಕೊಡ್ತಾರೆ ಏನಾದ್ರು. ಸೊ ಮೆಡಿಕಲ್ ರಿಪೋರ್ಟ್ ನಾಗ ಒಂದಿಷ್ಟು ಉಲ್ಲೇಖ ಮಾಡಿರ್ತಾರೆ. ಯಾವ ರೀತಿ ಮಾಡಿದ್ರು ಅಂತ ಕೇಳಿದ್ರೆ ಮೊದಲನೇ ದಿನ ಸೌರಭ್ ಕಾಲಿನ ಕಾಲುಗಳನ್ನು ಕಡಿತಾರೆ. 2ನೇ ದಿನದಲ್ಲಿ ಸೌರಭ್ ಕಾಲಿ ಕೈಗಳು ಕಡಿತಾರೆ. ಕಾದ ಕಬ್ಬಿಣ ರಾಡಿಂದ ಕಣ್ಣನ್ನು ಕೀಳ್ತಾರೆ. ಅಷ್ಟಕ್ಕೆ ಬಿಡದ ಪಾಪಿ ಸೈನಿಕರು ಇನ್ನೇನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವನ ಮರ್ಮಾಂಗನ ಕೂಡ ಕಟ್ ಮಾಡಾಕಿರ್ತಾರೆ. ಇಂಚಿಂಚಾಗಿರ್ತಕ್ಕಂಥ ಪುಡಿ ಇಂಚಿಂಚು ಮಾಡಿರ್ತಕ್ಕಂಥ ದೇಹವನ್ನ ಒಂದು ಗೋಣಿ ಚೀಲೊಳಗೆ ಕೊಟ್ಟು ನಮ್ಮ ಭಾರತಕ್ಕೆ ಕೊಟ್ಟು ಕಳಿಸಬೇಕಾಗಿತ್ತಂದ್ರ ಯಾವ ರೀತಿ ಆಗಿರಬಾರ್ದು. ಇಂಥ ಒಂದು ಸೈನಿಕರು ನಮಗೋಸ್ಕರವಾಗಿ ತಮ್ಮ ಪ್ರಾಣವನ್ನು ಕೊಟ್ಟಿರ್ತಾರೆ. ಸೌರಭ್ ಕಾಲಿ ನೋಡಿ ಹೇಗಿದೆ ಒಂದು ನಮ್ಮ ಸೈನಿಕರ ಒಂದು ಯಶೋಗಾಥೆಯನ್ನು ಓದ್ತಾ ಹೋದಾಗ ಒಂದು ಕಡೆ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸೈನಿಕರ ತನ್ನ ಪಾಕೆಟ್ ನಲ್ಲಿ ಬರ್ಕೊಂಡು ಇಟ್ಕೊಂಡಿರ್ತಾನೆ ಅಂತ ಒಂದು ಆರ್ಮಿದೊಂದು ರೂಲ್ಸ್ ಇದೆ. ನಾವು ಇದ್ದಕ್ಕೆ ಹೋಗಿಂತ ಮುಂಚಿತವಾಗಿ ಒಂದು ಏನಾದ್ರು ನಮ್ಗೆ ಬರೆದು ಹೋಗ್ಬೇಕು, ಅದು ನಮ್ಮ ಹೆಂಡತಿಗೋ ಮಗನಿಗೋ ಅಥವಾ ತನ್ನ ಸಂಬಂಧಿಕರು ಕೊಟ್ಟು ಕಳಿಸ್ಲೇನೆ ಅಂತೇಳಿ ಅವ್ರ ಸೌರಭ್ ಕಾಲಿ ಬರ್ದಿರ್ತಾನಂತೆ. ನಾನು ವಾಪಸ್ ಬಂದೇ ಬರ್ತೀನಿ, ಅದು ಜೀವಂತವಾಗಿದ್ರು ಸರಿ ಅಥವಾ ಯುದ್ಧದಲ್ಲಿ ನಾನು ವೀರಮರಣ ಒಪ್ಪಿದ್ರೆ ಬಂದೇ ಬರ್ತೀನಿ ಅಂತ ತಾನು ಬರ್ಕೊಂಡಿರ್ತಾನೆ. ಅದನ್ನ ಯಾರಿಗೆ ಇದನ್ನ ಸಹಿಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ಹೇಳಿ. ಇಂಥ ಒಬ್ಬ ವೀರ ಯೋಧರನ್ನ ಕಳೆದುಕೊಂಡಿರ್ತಕ್ಕಂಥ ದಿನ. ಮುಂದೆ ಇನ್ನೊಂದು ಹೋಗೋಣ ಅಂತ. ಮ್ಯಾಕ್ಸಿಮಮ್ ಇಲ್ಲ ಇರ್ತಕ್ಕಂಥಲ್ಲ ಅಂತ ಅನ್ಸ ಸೈನ್ಸ್ ಸ್ಟೂಡೆಂಟ್ಸ್ ಅದಿರಿ ಅಂತ ಅನ್ಕೊಳ್ತೀನಿ. ಸೈನ್ಸ್ ವಿದ್ಯಾರ್ಥಿಗಳಿದ್ರಿ. ಸೈನ್ಸ್ ಮಾಡಿ ಎಲ್ಲರೂ ನಮ್ಮ ಉದ್ದೇಶ ಏನಿರ್ತದೆ, ಏನೋ ಡಾಕ್ಟರ್ ಆಗಬೇಕು, ಮೆಡಿಕಲ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಏನೋ ನಾವು ದೊಡ್ಡ ಕನ್ಸಲ್ ಕಟ್ಕೊಂಡು ಹೋಗಿರ್ತೀವಿ. ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅಂತ ಹೇಳಿ ಸೈನ್ಸ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿ ನಾನು ಆರ್ಮಿಗೆ ಸೇರ್ಕೊಳ್ಬೇಕಂತ ಬರ್ತಾನೆ. ಆರ್ಮಿಗೆ ಸೇರ್ಕೊಳ್ಬೇಕಂತ ಬಂದ ತಕ್ಷಣ ಎಲ್ಲರೂ ಕೇಳ್ತಾರ, ಅಲ್ಲಪ್ಪ ನೀನ್ ಸೈನ್ಸ್ ಮಾಡಿದ್ಯಾ, ಇಂಜಿನಿಯರಿಂಗ್ ಮಾಡ್ಬೋದು, ದೊಡ್ಡ ನೌಕರಿ ತಗೊಳ್ಬಹುದು, ಚಲೋ ಒಂದು ಕಾರ್ ತಗೊಳ್ಬಹುದು, ಚಲೋ ಹೆಂಡತಿ ಮಾಡ್ಕೊಳ್ಬಹುದು, ಹಾಗಿದ್ದಾಗ್ಲೂ ಕೂಡ ಯಾಕೆ ನೀನ್ ಸೈನ್ಯಕ್ಕೆ ಬರ್ತಿದೆ ಅಂತ ಪ್ರಶ್ನೆಗೆ ಒಂದೇ ಉತ್ತರ ಕೊಡ್ತಾನೆ. ಉತ್ತರ ಏನಾಗಿತ್ತಂದ್ರೆ, ಸರ್ ನಾನು ದೊಡ್ಡ ಕಡೆಲ್ಲ PhD ಮಾಡ್ಬೋದು, ದೊಡ್ಡ ಸ್ಯಾಲರಿ ತಗೊಳ್ಬಹುದು, ಚಲೋ ಕಾರ್ ತಗೊಳ್ಬಹುದು, ದೊಡ್ಡ ಕಂಪನಿ ಕೆಲಸ ಮಾಡ್ಬೋದು, ಆದ್ರೆ ನನ್ನ ಜೀವನದಲ್ಲಿ ಒಂದೇ ಆಸೆ ಇದೆ ಸರ್. ಒಂದು ಆಸೆ ಏನಂತ ಕೇಳಿದ್ರೆ ನನಗೆ ಪರಮವೀರ ಚಕ್ರ ತಗೋಬೇಕನ್ನೋ ಆಸೆ ಇದೆ. ಆ ಆಸೆ ಎಲ್ಲಿ ತೀರ್ತದೆ ಅಂತ ಕೇಳಿದ್ರೆ ಅದು ನಮ್ಮ ಮಿಲಿಟರಿನಾಗ ಸಿಗ್ತದೆ ಅಂತ. ಪ್ರಿಯ ವಿದ್ಯಾರ್ಥಿಗಳೇ, ಅಂತ ಒಬ್ಬ ಟ್ಯಾಲೆಂಟೆಡ್ ಒಬ್ಬ ಬಾಯ್ ಏನಾದ್ರು ಬೇರೆ ಕಂಪನಿಯಲ್ಲಿ ಹೋಗಿದ್ರೆ ಕಂಪನಿ CEO ಆಗ್ಬೋದಾಗಿತ್ತು, ಅಥವಾ ಇನ್ನಿತರ ಒಂದು ದೊಡ್ಡ ಸಂಸ್ಥೆ ಒಳಗಡೆ ಒಬ್ಬ ಸೈಂಟಿಸ್ಟ್ ಆಗ್ಬೋದಾಗಿತ್ತು. ಮೇಜರ್ ಮನೋಜ್ ಕುಮಾರ್ ಪಾಂಡೆ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಬೇಡ ನಾನು ಸೈನ್ಯಕ್ಕೆ ಹೋಗ್ತಾನೆ, ಸೈನ್ಯಕ್ಕೆ ಸೇರ್ಕೊಳ್ತಾನೆ. ಸುಮಾರು 23 ವರ್ಷದೊಳಗಡೆ ಒಂದು ದೊಡ್ಡ ಉದ್ಯೋಗಗಳಿಗೆ ಸೇರ್ಕೊಳ್ತಾನೆ. ಮೇಜರ್ ಆಗಿ ಅವನಿಗೆ ಪ್ರಮೋಷನ್ ಆಗ್ತದೆ. ಕಾರ್ಗಿಲ್ ವಿಜಯ ದಿವಸ ನಡೀತದೆ. ಆ ಸಂದರ್ಭದೊಳಗಡೆ ಒಂದು ಸಿಖ್ ರೆಜಿಮೆಂಟ್ ಎಲ್ಲ ಇರ್ತದೆ. ಅದ್ರ ಅಜೆಂಡಾ ಟೈಗರ್ ಎಲ್ಲ ವಶಪಡಿಸ್ಕೊಳ್ಬೇಕಂತ ಹೇಳಿದ್ರೆ 4.750 ಅಂತ ಒಂದಿಷ್ಟು ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಅದನ್ನ ವಶಪಡಿಸ್ಕೊಳ್ಳಿಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋ ಸಂದರ್ಭದೊಳಗಡೆ ಹೇಳ್ತಾನೆ, ತನ್ನ ಇರ್ತಕ್ಕಂಥ ಎಲ್ಲ ತನ್ನ ಸೈನಿಕರು ಹೇಳ್ತಾನೆ, ನಾನು ಮುಂದೆ ಹೋಗ್ತೇನೆ, ನೀನಿಂದ ಬಾ ಅಂತೇಳಿ. ನೋಡ್ರಿ, ಲೀಡರ್ ಆದಾಗ ಹೆಂಗೆ ಇರ್ತಾನೆ ಅಂತ ಕೇಳಿದ್ರೆ ಯಾವಾಗ್ಲೂ ಕೂಡ ಲೀಡರ್ ಮೊದಲು ತನ್ನಷ್ಟಕ್ಕೆ ತಾನು ಮುಂದೆ ಹೋಗ್ಬೇಕು, ಅವಾಗ ಹಿಂದಿನವ್ರ ಲೀಡರ್ಶಿಪ್ ಅನ್ನು ಬೆಳೆಸ್ಕೊಳ್ತಾರೆ ಅಂತ. ನಾ ಹೇಗಾದ್ರೂ ಕ್ಯಾಪ್ಟನ್ ಅದನ್ನ ಮೇಜರ್ ಅದನ್ನ ಮುಂದೆ ಹೋಗಂತ ಕಳಿಸ್ಲಿಲ್ಲ ಯಾರಿಗೆ.
ತಾನೇ ಸ್ವತಃ ಮುಂದೋಗಿ ಇದನ್ನ ಆಪರೇಷನ್ ಅನ್ನ ಸಕ್ಸಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಸುಮಾರು ಇರತಕ್ಕಂಥ ಟೈಗರ್ ಎಲ್ಲ ವಶಪಡಿಸಿಕೊಳ್ಳಕ್ಕೆ ಹೋಗೋ ಸಂದರ್ಭದೊಳಗಡೆ ಇನ್ನೊಬ್ಬರು ನಾವು ಬಹಳ ಅದ್ಭುತವಾಗಿ ನಿಲ್ಸ್ಕೊಳ್ಳೇಬೇಕು, ನೀವೆಲ್ಲರೂ ತಪ್ಪದೆ ನೋಡ್ಬೇಕಂತ ಒಂದು ಮೂವಿ ಇದೆ, ಶೇರ್ ಶಾ ಅಂತ ಹೇಳಿ. ಶೇರ್ ಶಾ ಹಿಂದಿನ ಒಂದು ಮೂವಿ ಇದೆ ಶೇರ್ ಶಾ ಅಂತ ಹೇಳಿ. ಯಾರ್ದು ಅಂತ ಕೇಳಿದ್ರೆ ಜೀವಂತ ಯಶೋಗಾಥೆ, ಅದು ನನ್ನ ಹೀರೋನ್ ಯಶೋಗಾಥೆ. ಯಾವ್ದಂತ ಕೇಳಿದ್ರೆ ಶೇರ್ ಶಾ ಅಂತ ಕೇಳಿದ್ರೆ. ಶೇರ್ ಶಾ ಅಂತ ಕೇಳಿದ್ರೆ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅಂತ ಕರಿತೀವಿ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವಾಗಿನ ಕಾಲದ ಎಷ್ಟು ಫೇಮಸ್ ಆಗಿದ್ರು ಅಂದ್ರೆ ಯುದ್ಧದೊಳಗಡೆ ಅಂತ ಕೇಳಿದ್ರೆ, ಸೊ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಮತ್ತು ಬಹಳ ಅಂತಂದ್ರೆ ಶಾರ್ಪ್ ಶೂಟರ್ ಆಗಿರ್ತಕ್ಕಂಥ ವ್ಯಕ್ತಿ ಅವರು. ಶೇರ್ ಶಾ ಒಂದು ನೇತೃತ್ವದಲ್ಲಿ ನಡೀತದೆ. ನಿನ್ನೆ ನಾನು ನಮ್ಮಲ್ಲಿ ನವೀನ್ ನಾಗಪ್ಪ ಅವರು ಅಂತಿದ್ದಾರೆ, ಬೆಂಗಳೂರಿನವರು, ಅಂದ್ರೆ ಆಕ್ಚುಲಿ ಅವರು ಹುಬ್ಳಿನವರು, ಹೋಗಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು ಒಂದು ಯಶೋಗಾಥೆನ ನೋಡ್ತಾ ಬರ್ತಿದ್ದೆ. ಅವ್ರು ಹೇಳ್ತಿದ್ರು ಅವರು ವಿಕ್ರಮ್ ಬಾತ್ರಾ ಯಾವ ರೀತಿ ಇದೆ ಅಂತ ಕೇಳಿದ್ರೆ, ಇಡೀ ಪಾಕಿಸ್ತಾನವರಿಗೆ ಏನಂತ ಕೇಳಿದ್ರೆ ವಿಕ್ರಮ್ ಬಾತ್ರಾ ಅಂತಂದ್ರೆ ಕೂಡನೆ ಎದೆ ನಡಕ ಬಿಡೋದಂತ, ಅಂತ ಒಬ್ಬ ಧೀಮಂತ ಒಬ್ಬ ಶೌರ್ಯ ವ್ಯಕ್ತಿ ಅವರು. ಅಂತವ್ರ ಜೊತೆ ಕೂಡ ಮುಂದೆ ಹೋಗ್ತಾರೆ. ಮುಂದೆ ಹೋದ ತಕ್ಷಣ ಅಲ್ಲಿ ಟೈಗರ್ ಎಲ್ಲ ವಶಪಡಿಸ್ಕೊಳಕ್ ಹೋಗ್ಬೇಕು. ಸುಮಾರು ಜನರು ಏನಂತ ಕೇಳಿದ್ರೆ ಅಲ್ಲಿ ಪಾಕಿಸ್ತಾನಿ ಸೈನಿಕರು ಬರ್ತಾರೆ. ಇವರು ನಮ್ಮಲ್ಲಿ ಭಾರತೀಯ ಸೈನಿಕರನ್ನು ಕಡಿಮೆನೆ, ಮತ್ತೇನಂತ ಕೇಳಿದ್ರೆ ಮದ್ದುಗುಂಡುಗಳನ್ನು ಕಡಿಮೆನೆ. ಮದ್ದುಗುಂಡುಗಳನ್ನು ಕಡಿಮೆ ಇದ್ರೂ ಕೂಡ ಇರಲ್ಲ, ಟೈಗರ್ ಎಲ್ಲ ವಶಪಡಿಸ್ಕೊಳ್ಬೇಕು ಹೋಗ್ತಾರೆ. ಟೈಗರ್ ಎಲ್ಲ ವಶಪಡಿಸ್ಕೊಳಕ್ ಹೋಗ್ಬೇಕಾಗಿದ್ರೆ ಸುಮಾರು 5,000 ಕಿಲೋಮೀಟರ್ 5,000 ಅಡಿ ಎತ್ತರ ಮೇಲೆ ಹೋಗ್ಬೇಕು. ಅಲ್ಲಿ ಇರ್ತಕ್ಕಂಥ ಸಿಚುವೇಶನ್ ಹೆಂಗಿತ್ತು ಅಂತ ಕೇಳಿದ್ರೆ, ನಮಗೂ ನಿಮಗೆಲ್ಲ ಸಣ್ಣಗೆಲ್ಲ ಮೈಗೆ ಒಂದು ಸಣ್ಣ ಚಳಿ ಕೊರಿತಾ ಇದೆ ಮೈಗೆ, ಇದಕ್ಕೆ ನಾವು ನಡುಗ್ತಾ ಇದ್ದೇವೆ. ಅಲ್ಲಿ -°C ನಾಗ ಚಳಿ ಇರ್ತದೆ ಅಂತ. ಅಂತ -°C ಚಳಿ ಇದ್ರೂ ಕೂಡ ನಸುಕಿನ ಜಾವ 4 ಗಂಟೆಗೆ ತಮ್ಮ ಎಲ್ಲ ಸೈನಿಕರು ಕರ್ಕೊಂಡು ಮೇಲೆ ಹೋಗ್ಬೇಕು, ಬಂಕರ್ ವಶಪಡಿಸ್ಕೊಳ್ಬೇಕಾಗಿತ್ತು ಹೋಗ್ಬೇಕು. ಹೋಗಿ ಅಲ್ಲಿ ಪಾಕಿ ಸೈನಿಕರನ್ನ ಹೊಡೆದುಡಿಸ್ಬೇಕು ಅನ್ನೋದೊಂದು ಅವ್ರದ್ದು ಟಾರ್ಗೆಟ್ ಕೊಟ್ಟಿರ್ತಾರೆ. ಟಾರ್ಗೆಟ್ ಕೊಟ್ಟಿರೋ ಸಂದರ್ಭದೊಳಗಡೆ ಮೇಲೆ ಹೋಗ್ತಾರೆ ಶೇರ್ ಶಾ. ಸೊ ಹತ್ತತ್ರ ಹೋದಾಗೆಲ್ಲ ಅದು ಲೈನ್ ಆಫ್ ಕಂಟ್ರೋಲ್ ಇರುತ್ತಲ್ಲ, ಆ ಲೈನ್ ಆಫ್ ಕಂಟ್ರೋಲ್ ಒಳಗಡೆ ಪಾಕಿಸ್ತಾನಿಗಳು ಮತ್ತು ನಮ್ಮ ಭಾರತೀಯ ಸೈನಿಕರು ಗುಂಡಿನ ಚಕಮಕಿ ಮಾಡ್ಲಿಕ್ಕೆ ಸ್ವಲ್ಪದಲ್ಲಿ ದೂರ ಇರ್ತದೆ, ಇವ್ರು ಮಾತ್ರ ಅವ್ರಿಗೆ ಕೇಳಿಸ್ತಿರ್ತದೆ ಅಂತ. ಅಂತ ಸಂದರ್ಭದ ಒಂದಲ್ಲಿ ಘಟನೆ ನಡೀತದೆ. ಯಾವ ರೀತಿ ಘಟನೆ ಇತ್ತು ಅಂತ ಕೇಳಿದ್ರೆ ಸೊ ವಿಕ್ರಮ್ ಬಾತ್ರಾ ಹೇಳ್ತಾರಂತೆ, ವಿಕ್ರಮ್ ಬಾತ್ರಾ ಅವ್ರು ಹೇಳ್ತಾರೆ ಪಾಕಿ ಸೈನಿಕರು, ಸೊ ವಿಕ್ರಮ್ ಬಾತ್ರಾ ಸುಮ್ಮನೆ ನಿಮ್ ಕಡೆಯಿಂದ ಆಗೋದಿಲ್ಲ, ನೀವೆಲ್ಲ ಬಿಟ್ಟು ಹೋಗ್ಬೇಡಿ, ಇಡೀ ಕಾಶ್ಮೀರ್ ನಮ್ದು ಅಂತ ನಾವೆಲ್ಲ ಒಪ್ಕೊಳ್ತೀವಿ, ನೀವೆಲ್ಲ ಬಿಟ್ಟು ಹೋಗ್ರಿ ಅಂತ ಹೇಳಿ. ಅದಕ್ಕೆ ಮರು ಮಾತನಾಡದೆ ವಿಕ್ರಮ್ ಬಾತ್ರಾ ಸುಮ್ಮನೆ ಇರ್ತಾರೆ. ಅವಾಗ ಎಂತಿರ್ತಾರೆ ಇನ್ನೊಬ್ಬ ಶೇರ್ ಶಾ. ಅವಾಗಿನ ಕಾಲದಾಗೆಲ್ಲ ಮಾಧುರಿ ದೀಕ್ಷಿತ್ ಬಹಳ ಫೇಮಸ್ ಇದ್ರಂತ. ಹೆಂಗ್ ಕೆಲವೊಂದಿಷ್ಟೆಲ್ಲ ನಾವು ಸಿನಿಮಾ ನಟಿಯರನ್ನ ಫೇಮಸ್ ಅಂತ ಹೇಳ್ಕೊಳ್ತೀವಿ, ಅವೆಲ್ಲ ಅವ್ರಂತ. ಸೊ ಶೇರ್ ಶಾ, ನಿಮ್ಗ ಕಾಶ್ಮೀರ್ ಬೇಕಾಗಿತ್ತಂದ್ರೆ ಮಾಧುರಿ ದೀಕ್ಷಿತ್ ನಮಗ್ ಕೊಡ್ರಿ, ಹಾಗಿದ್ರೆ ಕಾಶ್ಮೀರ್ ನಿಮ್ಗೆ ಕೊಡ್ತೀವಿ ಅಂತ ಕಾಮಿಡಿ ಮಾಡ್ತಾನಂತ ಪಾಕಿಸ್ತಾನಿ ಒಬ್ಬ ಸೈನಿಕ. ಅವಾಗ ಪ್ರತ್ಯುತ್ತರ ಕೊಡದೆ ಶೇರ್ ಶಾ ಸುಮ್ಮನೆ ಕೂತಿರ್ತಾರೆ. ವಿಕ್ರಮ್ ಬಾತ್ರಾ ಹೇಳ್ತಾರ, ಕರೆಕ್ಟ್ ಆಗಿ ನೋಡಿ ಒಂದು ಮದ್ದುಗುಂಡನ ಒಂದ್ ಪಾಯಿಂಟ್ ನೋಡಿ, ಯಾರು ಮಾತಾಡಿದ್ದಲ್ಲ ಅವನ ಹೆಣಿಗೆ ಆ ಒಂದು AK-47 ರೈಫಲ್ ಅನ್ನ ಇದು ಮಾಡ್ಬಿಡ್ತಾರೆ, ಹೇಳಿದ ತಕ್ಷಣ ಚಿದ್ರಾಗಿ ಬೀಳ್ತಾನ. ಅವಾಗ ಇವ್ರು ಹೇಳ್ತಾರ, ನಿನಗೆ ಮಾಧುರಿ ದೀಕ್ಷಿತ್ ಬೇಕಾಗಿತ್ತಲ್ಲ, ಟೇಕ್ ದಿಸ್ ಇಸ್ ಫ್ರಮ್ ಮಾಧುರಿ ದೀಕ್ಷಿತ್ ವಿತ್ ಲವ್. ಆ ಸಂದರ್ಭದಲ್ಲಿ ಕಾಮಿಡಿ ಮಾಡಿರ್ತಕ್ಕಂಥ ವ್ಯಕ್ತಿ ಮುಂದೆ ನೆಕ್ಸ್ಟ್ ಗುಂಡುಗಳು ಬರ್ತದೆ. ಗುಂಡು ಬಂದ ತಕ್ಷಣ ಅವರಿಗೆ ತಮ್ಮ ಎಡಭಾಗಕ್ಕೆ ಕೈಗೆ ಒಂದು ಗುಂಡನೆ ಬೀಳ್ತದೆ. ಎಡಭಾಗ ಗುಂಡು ಬಿದ್ದಾಗ ನಾವು ಅನ್ಕೊಳ್ಬೋದಾಗಿತ್ತು, ಹೆಂಗು ಗುಂಡು ಬಿತ್ತು ಇವ ಸಾಯ್ತಾನ, ಬಿಟ್ಟು ಹೋಗ್ಬೇಕು ಅಂತೇಳಿ. ಬಟ್ ವಿಕ್ರಮ್ ಬಾತ್ರಾ ಏನ್ ಹೇಳ್ತಾರ ಅಂತ ಕೇಳಿದ್ರೆ, ತನ್ನ ಬಾಜುಗಿರ್ತಕ್ಕಂಥ ಒಬ್ಬ ಸೈನಿಕ ಹೇಳ್ತಾನೆ, ಶರ್ಟ್ ತೆಗಿ, ಶರ್ಟ್ ಬಿಚ್ಚು ಏನ್ ಮಾಡಂತ ಕೇಳಿದ್ರೆ, ಈ ಶರ್ಟ್ ಕೈ ಹಾಕೋಣ ಬಹಳ ತೊಂದರೆ ಕೊಡ್ತದೆ, ಕೈಗೆ ಹಾಕಿ ಕಟ್ಟಂತಾನೆ ಬಾಡಿಗೆ ಕೈ ಕಟ್ತಾರ. ಕೈಗೆ ಹಾಕಿ ಕಟ್ಟಿದ್ರು ಕೂಡ ಮುಂದೆ ಬರ್ತಕ್ಕಂಥ ಪರ್ವತನ ವಶಪಡಿಸ್ಕೊಳ್ತಾರೆ. ಪರ್ವತ ವಶಪಡಿಸ್ಕೊಂಡ್ ನಂತರ ಹೇಳ್ತಾರಲ್ಲಿ ತೊಲನಿಗೆ ಬಿಟ್ಟ ವಶಪಡಿಸ್ಕೊಳ್ಕಂತ ಹೋಗಿರ್ತಾರ. ಹೋದ ತಕ್ಷಣ ಅವ್ರು ಹೇಳ್ತಾರ, ಈ ದಿಲ್ ಮಾಂಗೆ ಮೋರ್ ಅಂತ ಒಂದು ರೇಡಿಯೋ ಸಿಗ್ನಲ್ ಒಳಗ ಮಾಹಿತಿ ಕೊಡ್ತಾರ. ಅಂದ್ರೆ ಒಂದು ಬೆಟ್ಟ ಗೆದ್ದಿದೀವಿ, ಇನ್ನೊಂದು ಬೆಟ್ಟ ಗೆದ್ಲಿಕ್ಕೆ ನನ್ನ ಹೃದಯ ಬಯಸ್ತಾ ಇದೆ ಅಂತ ಹೇಳಿ. ಅಂತ ಒಂದು ಸೈನಿಕರನ್ನ ನಾವು ನೋಡಿದೀವಿ ಅಂತ. ಅಂತ ಒಂದು ಸೈನಿಕರ ನೆನಪಿಗೋಸ್ಕರ ಇವತ್ತು ಏನ್ ಮಾಡ್ತೀವಿ, ಕಾರ್ಗಿಲ್ ದಿವಸನ ಆಚರಣೆ ಮಾಡ್ತೀವಿ ಅಂತ. ಇನ್ನೊಬ್ಬರು ನಿಮ್ ಕತೆ ಹೇಳಲೇಬೇಕು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಡೀ ಭಾರತದ ಇತಿಹಾಸ ಒಳಗಡೆ ಕಾರ್ಗಿಲ್ ವಿಜಯೋತ್ಸವ ನಡೆದಿರ್ತಕ್ಕಂಥ ಸಂದರ್ಭವನ್ನು ಹೊರತುಪಡಿಸಿದರೆ ಇನ್ನಿತರ ಯಾವುದೇ ಸಂದರ್ಭ ಒಳಗಡೆ ಅಷ್ಟೊಂದು ಪರಮವೀರ ಚಕ್ರವನ್ನು ಕೊಟ್ಟಿಲ್ಲ ಅಂತ. ಕಾರ್ಗಿಲ್ ವಿಜಯೋತ್ಸವ ನಡೆದಾಗ ಒಂದು 4 ಪರಮವೀರ ಚಕ್ರವನ್ನು ಕೊಡ್ತಾರೆ, 3 ಮರಣೋತ್ತರವಾಗಿ. ಒಂದೇನಂತ ಕೇಳಿದ್ರೆ ಜೀವಂತವಾಗಿ ಒಬ್ಬರಿಗೆ ಮಾತ್ರ ಇಲ್ಲಿವರೆಗೂ ಕೂಡ ಒಂದು ಪರಮವೀರ ಚಕ್ರವನ್ನು ಕೊಟ್ಟಿರ್ತಕ್ಕಂಥದ್ದು. ಪರಮವೀರ ಚಕ್ರ ಅಂದ್ರೆ ಹೆಂಗಂತ ಕೇಳಿದ್ರೆ, ಇಡೀ ಸೈನ್ಯದೊಳಗಡೆ ಕೊಡ್ತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ದೊಡ್ಡ ಒಂದು ಪ್ರಶಸ್ತಿ ಇದು. ಅಂತ ಯಾರಿಗೆ ಸಿಕ್ಕಿದೆ ಅಂತ ಕೇಳಿದ್ರೆ ಗ್ರೆನೇಡಿಯರ್ ಯಗೇಂದ್ರ ಸಿಂಗ್ ಯಾದವ್ ಅಂತ ಕರಿತೀವಿ. ಗ್ರೆನೇಡಿಯರ್ ಯಗೇಂದ್ರ ಸಿಂಗ್ ಯಾದವ್ ಸುಮ್ನೆ ಕೊಡ್ಲಿಲ್ಲ ವ್ಯಕ್ತಿಗೆ, ಸುಮ್ನೆ ಮರಣೋತ್ತರ ಕೊಡ್ಬೇಕಾಗಿದ್ದನ್ನ ಅವ್ನು ಜೀವಂತ ಇರುವಾಗಲೇ ಅವ್ನು ಪರಮವೀರ ಚಕ್ರ ಕೊಟ್ಟು ಗೌರವಿಸ್ತದ ಸರ್ಕಾರ ಅಂತ ಕೇಳಿದ್ರೆ ಸುಮ್ನೆ ಕೊಡ್ಲಿಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿತ್ತು ಆ ಸಂದರ್ಭ ಅಂತ ಕೇಳಿದ್ರೆ, ನವೀನ್ ನಾಗಪ್ಪ ಅವರು ಉಲ್ಲೇಖ ಮಾಡ್ತಾ ಹೇಳ್ತಿದ್ರು ನಿನ್ನೆ, ಯಾವ ರೀತಿ ಆಗಿತ್ತು ಅಂತ ಕೇಳಿದ್ರೆ, ಪಾಕಿಸ್ತಾನಿ ಸೈನಿಕರು ಸುಮಾರು ಒಂದು 100-120 ಜನ ಸೈನಿಕರು ಬರ್ತಾರೆ. ತೊಲಲಿಂಗ್ ಬೆಟ್ಟವನ್ನು ವಶಪಡಿಸಿಕೊಂಡು ನಂತರ ಇನ್ನೊಂದು ಬೆಟ್ಟವನ್ನು ಆಕ್ರಮಣ ಮಾಡ್ಕೊಳ್ಬೇಕು. ಅದನ್ನ ನಮ್ಮದೇ ಆಗಿರ್ತಕ್ಕಂಥ ಬೆಟ್ಟವನ್ನು ಆಕ್ರಮಣ ಮಾಡ್ಕೊಳ್ಳಿಕ್ಕೆ ನಾವು ಹೋಗಬೇಕಾಗಿತ್ತು. ಹೋಗುವ ಸಂದರ್ಭದೊಳಗೆ ಒಂದು 100 ಜನಕ್ಕಿಂತ ಹೆಚ್ಚು ಜನ ಪಾಕಿಸ್ತಾನಿಕರು ಬರ್ತಾರೆ. ಇವರಲ್ಲಿ ಇರ್ತಕ್ಕಂಥವ್ರು ಕೇವಲ 6 ಜನಗಳಂತ. 6 ಜನಗಳು ಒಂದು 100 ಜನರ ಹಿಮ್ಮೆಟ್ಟಬೇಕು. ಅಂತದ್ರಲ್ಲಿ ಸುಮಾರು ಜನರು ಅವನು ಅವರ ತಮ್ಮ ರೈಫಲ್ ಇಂದ ಕೊಲ್ತಾರೆ. ಆದ್ರೂ ಕೂಡ ಪಾಕಿಸ್ತಾನಿಯರು ಅಂತ ಕೇಳಿದ್ರೆ ಸಂಖ್ಯೆ ಜಾಸ್ತಿ ಆಗ್ತದೆ, ನಮ್ಮಲ್ಲಿ ಇರ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತದೆ. 6 ಜನರಲ್ಲಿ ಕೇವಲ ಅಂತಂದ್ರೆ ಉಳಿದಿರ್ತಕ್ಕಂಥ ಇಲ್ಲಿ ಕೂಡ 2 ಜನ ಉಳಿದು ಬಿಡ್ತಾರೆ. ಅವಾಗ ಯೋಗೇಂದ್ರ ಸಿಂಗ್ ಯಾದವ್ ಹೊಳ್ಳಿ ನೋಡ್ತಾರೆ. ನೋಡಿದ ತಕ್ಷಣ ಅವ್ರ ಒಂದ್ಸಲ ನಡ್ಕ ಬಿಡ್ತೈತೆ. 6 ಜನರಲ್ಲಿ ಉಳಿದಕ್ಕಂತ 2 ಮಾತ್ರ ಪಾಕಿಸ್ತಾನಿಗೂ ಬರ್ತಾ ಇದ್ದಾರೆ. ಹಾಗಿದ್ರೆ ಮೋಸ್ಟ್ಲಿ ಇದನ್ನು ಬೆಟ್ಟನ್ನು ವಶಪಡಿಸಲು ಆಗುತ್ತೋ ಇಲ್ವೋ ಅಂತ ಹೇಳಿ ಅವಾಗ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಸರಿ ಏನಾರಾಗ್ಲಿ ನಾವು ಒಬ್ಬನೇ ಹೋರಾಡಬೇಕಂತ ಹೋರಾಟ ಮಾಡ್ಲಿರ್ತಾರೆ. ಇನ್ನೊಬ್ಬನನ್ನು ಕೂಡ ಕಳ್ಕೊಂಡ್ ಬಿಡ್ತಾರೆ. ಅವಾಗ
ತನ್ನ ಕಣ್ಣೀರನ್ನ ಹೇಗುತ್ತೆ ಅಂತ ಕೇಳಿದ್ರೆ ಧಾರಾಕಾರ ಕಣ್ಣೀರು ಸುರಿತಿರ್ತದ, ಆದ್ರೂ ಕೂಡ ಎದೆಗುಂದದೆ ಏನ್ ಮಾಡ್ತಾರೆ, ಯುಗೇಂದ್ರ ಸಿಂಗ್ ಯಾದವ್ ಮತ್ತೆ ಮುಂದೆ ಹೋಗ್ತಾರೆ. ಸೊ ಅವಾಗ ಪಾಕಿ ಸೈನಿಕರು ಅನ್ಕೊಳ್ತಾರೆ ಎಲ್ಲ ಭಾರತೀಯರು ಸತ್ರು, ಹಾಗಿದ್ರೆ ನಾವು ಇದನ್ನ ಬೆಟ್ಟ ವಶಪಡಿಸಿಕೊಳ್ಬೇಕು ಅಂತ ವಾಪಸ್ ಎಲ್ಲರೂ ಒಂದು 100 ಜನಗಟ್ಟಲೆ ಮೇಲೆ ಹತ್ಕೊಂಡು ಬಂಕರ್ ಮೇಲೆ ಹತ್ಕೊಂಡು ಬರ್ತಾರೆ. ಬಂದ ತಕ್ಷಣದಲ್ಲಿ ನೋಡ್ತಾರೆ ಇವರು ಒಬ್ಬನೇ ಏನ್ ಮಾಡ್ಲಿಕ್ಕೆ ಆಗಲ್ಲ. ಕೊನೆದಾಗ ಏನ್ ಮಾಡ್ತಾರ ಅಂತ ಕೇಳಿದ್ರೆ ಸುಮ್ನೆ ಎಲ್ಲ ರೀತಿ ಇವರು ಸತ್ತಂತೆ ಸೊ ಮಲ್ಕೊಂಡ್ ಬಿಡ್ತಾರೆ. ಮಲ್ಕೊಂಡ ತಕ್ಷಣ ಪಾಕಿ ಸೈನಿಕರು ಅಷ್ಟಕ್ಕೂ ಸುಮ್ನೆ ಬಿಡೋಂಗ್ ಎಷ್ಟು ಕ್ರೂರಿಗಳು ಅಂತ ಕೇಳಿದ್ರೆ ಸತ್ತಿರ ಒಂದು ಸೈನಿಕರ ಮೇಲೆ ಮತ್ತು ಮದ್ದು ಗುಂಡಿನ ಒಂದು ಸುರಿಮಳೆನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಸುಮಾರು 17 ಸೀಸದ ಗುಂಡುಗಳನ್ನ ಯುಗೇಂದ್ರ ಸಿಂಗ್ ಯಾದವ್ ಅವರ ದೇಹದಲ್ಲಿ ಹೊಕ್ಕಿದ್ರು ಕೂಡ ಸಿ ವಾಸ್ ಅಲೈವ್. ಇದು ನಮ್ಮ ದೇಶದ ತಾಕತ್ತು ಅಂತ, ಇದು ನಮ್ಮ ಸೈನಿಕರ ತಾಕತ್ತು ಅಂತ, ಇದು ನಮ್ಮ ತಾಯಿ ತಂದೆ ನಾವು ಹೇಳ್ಕೊಟ್ಟಿರ್ತಕ್ಕ ಒಂದು ಏನಂತಂದ್ರೆ ಪರಂಪರೆ ಒಳಗಡೆ ಬಂದಿರ್ತಕ್ಕಂಥದ್ದು. ಅಂತ ವ್ಯಕ್ತಿ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಅವಾಗ ವಿಷಯ ಖುಷಿ ಆಗ್ತದೆ ನನಗೆ. ಒಂದು 17 ಸೀಸದ ಗುಂಡುಗಳು ಕೂಡ ತನ್ನ ದೇಹದಲ್ಲಿ ಹೊಕ್ಸಿದ್ರು ಕೂಡ ಇನ್ನೂ ಜೀವಂತವಾಗಿರ್ತಾನ. ಅವ್ರೇನ್ ತಿಳ್ಕೊತಾರ, ನಾವು ಪಾಕಿಸ್ತಾನದವ್ರು ಏನ್ ಮಾಡಿ ಅಂತ ಕೇಳಿದ್ರೆ ಬಂಕರ್ನ ಗೆದ್ಕೊಂಡಿದ್ದೇವೆ, ಹಾಗಾಗಿ ಬಂಕರ್ ನಮ್ದು ಅಂತ ಮುಂದ್ಗಡೆ ಹೋಗ್ತಾರೆ. ಮುಂದ್ಗಡೆ ಹೋದ ತಕ್ಷಣ ಇವ್ರಿಗೆ ಖುಷಿ ಆಗಿದ್ದೇನೆ ಅಂತ ಕೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಒಂದ್ ಮದ್ದು ಏನ್ ತಗೊಂಡೋಗಿರ್ತಾರ, ರೈಫಲ್ ತಗೊಂಡೋಗಿರ್ತಾರ, ಸೊ ಇನ್ನಿತರ ಎಲ್ಲ ಒಂದು ಗುಂಡುಗಳೆಲ್ಲ ತಗೊಂಡೋಗಿರ್ತಾರ. ಆದ್ರೆ ಇವ್ರ ಕಿಶೆದಾಗೆಲ್ಲ ಒಂದು ಹ್ಯಾಂಡ್ ಬಾಂಬ್ ಮಾತ್ರ ಒಂದು ಇಟ್ಟು ಹೋಗಿರ್ತಾರೆ ಅವ್ರು. ಕೈ ಬಾಂಬ್ ಅಂತ ಕರಿತೀವಿ, ಅದನ್ನ ತಗೊಂಡೋಗಿ ನೀವೆಲ್ಲ ನೋಡಿರ್ತೀರಿ ಫಿಲ್ಮ್ದಾಗೆಲ್ಲ, ಹಿಂಗ್ ಲಾಕ್ ತೆಗೆದು ಎಸಿದ್ಲಿಕ್ಕೆ 4 ಸೆಕೆಂಡ್ ಅದಕ್ಕೆ ಟೈಮ್ ಇರ್ತದೆ. ಆ 4 ಸೆಕೆಂಡ್ ಜೊತೆ ಒಂದು ಬಾಂಬರ್ ಇಟ್ಟು ಇವ್ರು ಕಿಶಾದ ಬಿಟ್ಟೋಗಿರ್ತಾರೆ. ಫುಲ್ ಖುಷಿ ಆಗುತ್ತೆ. ಖುಷಿ ಆದ ತಕ್ಷಣ ತೆಗೆದು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಹಿಂದೆ ಮುಂದೆ ನೋಡ್ಕೊಂಡು ತಡಬರ್ಸ್ಕೊಂಡು ಹೇಳ್ತಾರೆ 17 ಸೀಸದ ಗುಂಡುಗಳನ್ನು ಕೂಡ ತನ್ನ ದೇಹ ಹೊಕ್ಕಿಸಿದ್ರು ಕೂಡ ಹೆಂಗಿತ್ತು ಅಂತ ಕೇಳಿದ್ರೆ ಇವ್ರ ಶೌರ್ಯ ಹೆಂಗಿತ್ತು ಅಂತ ಕೇಳಿದ್ರೆ ಇವ್ರನ್ನ ಬಿಡಂಗಿಲ್ಲ, ಇವ್ರು ಯಾರನ್ನ ಬಿಡಂಗಿಲ್ಲ, ಎಲ್ಲರೂ ಕೊಂದೇ ಬಿಡ್ತೀನಿ, ಈ ತಿಲ್ಲಿನ ಭಾರತ ಮಾತೆ ಒಂದು ಪತಾಕೆ ಧ್ವಜನ ಹಾರಿಸಿ ಒಂದು ಶಪಥ ಮಾಡಿದ್ರು. ಆ ಗ್ರೆನೇಡ್ ತೆಗಿತಾರ, ಗ್ರೆನೇಡ್ ತೆಗೆದು ಮುಂದೆ ಹೋಗಿರ್ತಾರ. ಅವಾಗ ತಕ್ಷಣ ಪಾಕಿಸ್ತಾನ ಎಲ್ಲ ಓಡಿ ಹೋಗ್ಬಿಡ್ತಾರ. ಇನ್ನೂ ಬಹಳ ಜನ ಭಾರತೀಯರು ಬಂದ್ರು, ನಾವಿಲ್ಲ ಉಳ್ಗಾಲಿಲ್ಲ ನಮ್ಗಂತ ಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ. ಅಂತ ಸಂದರ್ಭದೊಳಗಡೆ ಆ ವ್ಯಕ್ತಿಯನ್ನು ಕೂಡ ಬದುಕಿ ಉಳಿದು ಬಂದು ಅವರಿಗೆ ನಮ್ಮ ಸರ್ಕಾರ ಏನ್ ಮಾಡ್ತಂತ ಅವರಿಗೆ ಮರಣೋತ್ತರ ಕೊಡ್ಲಿಲ್ಲ, ಜೀವಂತ ಇರುವಾಗಲೇನೆ ಅವರಿಗೆ ಪರಮವೀರ ಚಕ್ರ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಂತ ಕೇಳಿದ್ರೆ ಗ್ರೆನೇಡ್ ಯುಗೇಂದ್ರ ಸಿಂಗ್ ಯಾದವ್ ಅಂತಾರೆ. ನೋಡಿ, ಪ್ರತಿಯೊಬ್ಬ ನನ್ನ ಸೈನಿಕನ ಉದ್ದೇಶ ಹೇಗಿರುತ್ತೆ ಅಂತ ಕೇಳಿದ್ರೆ, ಸೊ ಆಗ ಹೇಳಿದೆ ನಿಮ್ಗೆ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಆಗಿರ್ಬೋದು, ಸೌರಭ್ ಕಾಲೆ ಹೇಳ್ತಾನೆ ಅಂತ ಕೇಳಿದ್ರೆ ಒಂದು ಪತ್ರ ಬರೆದಿರ್ತಾನೆ ತನ್ನ ತಂದೆ ತಾಯಿಗೆ. ಸೊ ಒಂದು ವೇಳೆ ಸಾವು ಏನಾದ್ರೂ ನನ್ನ ಎದುರಿಗೆ ಬರ್ತಿತ್ತು ಅಂತ ಕೇಳಿದ್ರೆ ಆ ಸಾವನ್ನ ಎದುರಿಸುವಂತ ಶಕ್ತಿ ಅಲ್ಲ, ಸಾವನ್ನ ಸಹಿಸುವಂತ ಶಕ್ತಿ ನನ್ನಲ್ಲಿ ಇದೆ. ಅದಕ್ಕಂತ ಕೇಳಿದ್ರೆ ಅದು ನನ್ನ ಭಾರತ ಮಾತೆ ಕೊಟ್ಟಿರ್ತಕ್ಕಂಥ ನನಗೆ ಒಂದು ಗಾಡ್ ಗಿಫ್ಟ್ ಅಂತ ಹೇಳಿ ಪ್ರತಿಯೊಬ್ರು ಕೇಳೋರಂತೆ. ಸೌರಭ್ ಕಾಲೆ ಹೇಳಿದೆ, ನಿಮ್ ಸೌರಭ್ ಕಾಲೆ ಹೆಣ ಒಂದ್ ಮನೆಗೆ ಬರ್ತದೆ, ಚೀಲ ತುಂಬಿಕೊಟ್ಟು ಕಳಿಸಿರ್ತಾರ. ಕೊಟ್ಟು ಕಳಿಸಿದಾಗ ಅವಾಗ ತುಂಡಾಗಿರ್ತಕ್ಕಂಥ ದೇಹವನ್ನು ನೋಡಿ ತಂದೆ ತಾಯಿ ಕೂಡ ಎಲ್ಲರೂ ಸಹಜವಾಗಿ ಅಳ್ತಿರ್ತೀವಿ. ಅವಾಗ ತಂದೆ ಅಂತಿರ್ತಾನಂತೆ, ಸೌರಭ್ ಕಾಲೆ ಮತ್ತು ಅಮನ್ ಕಾಲೆ ಇಬ್ರು ಅಣ್ಣ ತಮ್ಮಂದಿರಲ್ಲ ಅವರು. ಸೌರಭ್ ಕಾಲೆಗೆ ಅವ್ರ ತಂದೆ ಹೇಳ್ತಿರ್ತಾನ, ನಾನು ಎಲ್ಲರಿಗೂ ನನ್ನ ಸಂಬಂಧಿಕರನ್ನ ಪರಿಚಯ ಮಾಡಿಕೊಡ್ತಿದ್ದೆ, ಇವ್ ನಾನೇನಂತಂದ್ರೆ ಕಿರಿಮಗ ಅಂತ ಪರಿಚಯ ಮಾಡಿಕೊಡ್ತಿದ್ದೆ, ಆದ್ರೆ ನಿನ್ನ ದೇಶಕ್ಕೆ ಹಿರಿಮಗ ಆಗ್ಬಿಟ್ಟಿಲ್ಲೋ, ಇಂಥ ನನ್ನ ಮಗ ಇಷ್ಟು ಬೇಗ ಸಾಯಬಾರ್ದಾಗಿತ್ತು, ಇನ್ನೊಂದಿಷ್ಟು ಜನರನ್ನ ಕೊಂದು ನನ್ನ ದೇಶದ ಪತಾಕೆ ನಿನ್ನ ಹಾರಿಸ್ಬೇಕಾಗಿತ್ತು ಅಂತೇಳಿ. ನಮ್ಮ ತಂದೆ ತಾಯಿಗಳು ಕೂಡ ನಮ್ಮಲ್ಲಿ ಇಷ್ಟಪಡೋದಿದ್ದೇನೆ. ಯಾವ ತಂದೆ ತಾಯಿನೂ ಕೂಡ ನನ್ನ ಮಗನ ಭಯೋತ್ಪಾದಕ ಆಗಲಿಕ್ಕೆ ಇಷ್ಟಪಡಂಗಿಲ್ಲ, ದೇಶ ರಕ್ಷಣೆ ಮಾಡ್ಲಿ ಅಂತ ಇಷ್ಟಪಡೋದು ಅಂತ. ಅಂತ ಒಂದು ಯಶೋಗಾಥೆ ಕಥೆಯನ್ನು ನಾವು ಮುಂದೆ ಇವತ್ತು ಬರೀ ಸ್ಮರಿಸಬಾರ್ದು ಅಷ್ಟೇ, ಅದನ್ನ ನಮ್ಮ ಜೀವನದಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ. ಇಂಥ ಒಂದಷ್ಟು ಬರೀ ಒಂದು ಸವಿ ನೆನಪಾಗಿರಬಹುದು. ಆದ್ರೆ ಪ್ರಿಯ ವಿದ್ಯಾರ್ಥಿಗಳ ಇವತ್ತಿನ ದಿವಸ ನಮ್ಮ ಸೈನ್ಯಕ್ಕೆ ಅಷ್ಟೊಂದು ಕಷ್ಟ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಯಾಕಂತ ಕೇಳಿದ್ರೆ ಇತ್ತೀಚೆಗೆ ನಮ್ಮ ಸರ್ಕಾರ ಏನ್ ಮಾಡಿದ್ರೆ ಸೈನ್ಯಕ್ಕೆ ಒಂದಿಷ್ಟು ಸುಭದ್ರತೆಯನ್ನು ಕೊಡ್ತಾ ಇದೆ, ಕೊಟ್ಟರು ಕೂಡ ಇನ್ನಷ್ಟು ಬೇಕು ಅಂತ ಅನಿಸ್ತಿದೆ ನಮ್ಮಲ್ಲಿ. ಇವತ್ತಿನ ದಿವಸ ನಾವೇನು ಯಾರಿಗೂ ಕಮ್ಮಿ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಮಿಗ್ 21 ಇದೆ, ನಮ್ಮ ಸೈನ್ಯದ ಬತ್ತಳಿಕೆ ಮಿಗ್ 21 ಇದೆ. ಇತ್ತೀಚಿನ ದಿನಗಳಲ್ಲಿ ಒಂದು 2, 3, 4, 5 ವರ್ಷ ಹಿಂದೆಡೆ ಬಂದಿರತಕ್ಕಂಥದ್ದು ಅಭಿನಂದನೆ ಆಗಿರ್ತಕ್ಕಂಥ ಪರಿಸ್ಥಿತಿ ನೋಡಿರ್ಬೋದು. ಕೇವಲ 2 ದಿನಗಳಲ್ಲಿ ಆ ವ್ಯಕ್ತಿನ ನಮ್ಮ ದೇಶಕ್ಕೆ ಸುಸಜ್ಜಿತವಾಗಿ ತಂದ್ಬಿಟ್ರು. ಅದೇ ಹಿಂದಿನ ಸರ್ಕಾರ ಇದ್ದಾಗ ಅಮನ್ ಕಾಲಿನ ಪರಿಸ್ಥಿತಿ ಏನಾಗಿತ್ತು, ಸೌರಭ್ ಕಾಲಿನ ಪರಿಸ್ಥಿತಿ ಏನಾಗಿತ್ತು, ತುಂಡಾಗಿ ಬಂದಿದ್ರೆ ಇವತ್ತಿನ ನಮ್ಮ ಸರ್ಕಾರ ಹೇಗಿದೆ. 24 ಗಂಟೆಗಳಿಗೆ ನಾವು ಶೇಡ್ ತೀರ್ಸ್ಕೊಳ್ತೇನೆ ಅಂತ ಹೇಳಿದ್ರು, ಹೌದಾ? ಆ ಒಂದು ಅಭಿಜಿತ್ ಅವರ ಒಂದು ನೇತೃತ್ವದಲ್ಲಿ ಒಂದು ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿ ನೀವು ಎಲ್ಲಿದ್ರು ಭೂಮಿ ಆಗಿದ್ರು ಬಿಡೋಂಗಿಲ್ಲ ನಿಮ್ಮ ಅಂತೇಳಿ ಕೊಡಿದ್ರು. ಅದರ ಪರಿಣಾಮ ಆಗಿ ನಮ್ಮಲ್ಲಿ 8 ಜನ ಸತ್ತಿರ ಪರಿಣಾಮವಾಗಿ ಸುಮಾರು 26-27 ಜನರನ್ನು ನಾವು ಪಾಕಿಸ್ತಾನಕ್ಕೆ ಕೊಂದಾಕಿದ್ದೀವಿ ಅಂತ. ಇದು ನಮ್ಮ ದೇಶದ ತಾಕತ್ತು ಅಂತ. ನಾವು ಪ್ರತಿಯೊಬ್ಬರನ್ನು ಕೂಡ ಬರೀ ಒಬ್ಬ ಸೈಂಟಿಸ್ಟ್ ಆಗ್ತೀನಿ, ಒಬ್ಬ ಡಾಕ್ಟರ್ ಆಗ್ತೀನಿ, ಬರೀ ಲಾಯರ್ ಆಗ್ತೀನಿ ಅನ್ನೋದಕ್ಕಿಂತಲೂ ಇಲ್ಲಕ್ಕಿಂತ ಅದ್ರ ಜೊತೆಗೇನೆ ಏನಂತ ಕೇಳಿದ್ರೆ ನಿಮ್ಮಲ್ಲಿ ಒಂದು ಮನೋಭಾವನೆ ಹೆಂಗ್ ಬರ್ಬೇಕು ಅಂತ ಕೇಳಿದ್ರೆ ದೇಶವನ್ನ ಕಾಯಬೇಕು ಅಂತ ಹೇಳಿ. ಇವತ್ತು ದಿವಸ ನಾವೆಲ್ಲ ಇಲ್ಲಿ ಕೊಡ್ತಾರಲ್ಲ ಎಲ್ಲರೂ ಸಂಬಂಧಿತ ಸೈನಿಕರು ಇವರೆಲ್ಲ ಅಂತ. ಯಾಕೆ ಸೈನಿಕರು ಅಂತ ಕೇಳಿದ್ರೆ ಗಡಿಯ ಒಳಗಡೆ ನಿಂತ್ಕೊಂಡು ಅವರು ಮದ್ದುಗುಂಡುಗಳು ತಗೊಂಡು ಬಂದೂಕು ಹಿಡ್ಕೊಂಡು ಅಲ್ಲಿ ಕಾಯಿದ್ರೆ ನಿಮ್ಮನ್ನ ಒಂದು ಒಳ್ಳೆ ದಾರಿಗೆ ತಗೊಂಡು ಹೋಗ್ತಕ್ಕಂಥ ಇವರು ಕೂಡ ಒಂದು ಸೈನಿಕರೇ ಅಂತ. ಒಂದು ಶಿಕ್ಷಣ ಸಂಸ್ಥೆಗಳು ಕೂಡ ಸೈನಿಕರೇ. ಅಂತ ಒಂದು ಶಿಕ್ಷಣ ಸಂಸ್ಥೆ, ನಿಮ್ದು ಶಿಕ್ಷಣ ಸಂಸ್ಥೆ ಒಂದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇದೆ. ಪ್ರಿಯ ವಿದ್ಯಾರ್ಥಿಗಳು, ನ್ಯೂಸ್ ಹೇಗಾಗಿದೆ ಅಂತ ಕೇಳಿದ್ರೆ, ಸೊ ನನಗೆ ಯಾಕ ಅವನೇ ಮಾಡ್ಲಿ ಅಂತ, ದೇಶದ ಕೆಲಸ ಅಂತ ಬಂದಾಗ, ಸಮಾಜದ ಕೆಲಸ ಅಂತ ಬಂದಾಗ ನನಗೆ ಯಾಕ ಅವನೇ ಮಾಡ್ಲಿ ಅನ್ನೋ ಪರಿಸ್ಥಿತಿ ನಾವು ಬಂದಿದ್ದೇವೆ. ನಿಮ್ ಮನೆ ಮುಂದ್ಗಡೆ ಎಲ್ಲ ಒಂದಿಷ್ಟೆಲ್ಲ ಕಸ ಬಿದ್ದಿರ್ತೈತಿ, ಮತ್ತೆಷ್ಟು ನಾವೇನ್ ಮಾಡ್ತೀವ್ರಿ, ನಮ್ಮ ಮಂದಿನ ಕಸ ಮತ್ತೆ ಮನೆ ಮುಂದಿನ ದಾಟ್ಸ್ಲಿಕ್ಕೆ ಏನ್ ಮಾಡ್ತೀವಿ ಅಂದ್ರೆ ದೂಗಿಸ್ಬಿಡ್ತೀವಿ ಅಷ್ಟೇ. ಬೇರೆ ಮನೆ ಮುಂದೆ ಕಸ ಚೆಲ್ತೀವಿ, ಯಾಕೆ ಅವರೇ ಚೆಲ್ಲಿ ಅಂತೇಳಿ.
ನಾವು ದೇಶದ ಬಗ್ಗೆ ನಾವೆಲ್ಲ ಕಂಡಿದ್ದೇವೆ. ವಿಶ್ವಗುರು ಭಾರತ ಆಗ್ಬೇಕು, ಭಾರತ ವಿಶ್ವಗುರು ಆಗ್ಬೇಕು, ಜಗತ್ತಿಗೆ ರಾಜ ಆಗ್ಬೇಕು, ಜಗತ್ತಿಗೆ ಗುರು ಆಗ್ಬೇಕಂತೆಲ್ಲ ಕಂಡಿದ್ದೇವೆ. ಆ ಕನಸನ್ನ ನನಸಾಗ್ಬೇಕಾಗಿತ್ತು. ನಿಮ್ಮೆಲ್ಲರ ಪರಿಶ್ರಮ ಕೊಡಬೇಕು. ಅಲ್ಲಿ ಅವ್ರ ಸೈನಿಕರು ಯಾರು ಕೆಲಸ ಮಾಡ್ತಿದ್ರೆ ದೇಶದ ಗಡಿಯಲ್ಲಿ ನಿಂತ್ಕೊಂಡು, ನಾವು ದೇಶದ ಗಡಿ ಒಳಗಡೆ ನಿಂತ್ಕೊಂಡು ಕೂಡ ಕೆಲಸ ಮಾಡ್ಬೇಕು ಅಂತ ಪ್ರತಿಯೊಬ್ರು ಅನ್ಕೊಳ್ತೀವಿ. ವಿಶ್ವಗುರು ಭಾರತ ಅಂತ ಮಾತಾಡ್ತೀವಿ. ವಿಶ್ವಗುರು ಭಾರತ ಆಗ್ಬೇಕು, ನಿಮ್ಮೆಲ್ಲ ಪರಿಶ್ರಮ ಬಹಳ ಮುಖ್ಯವಾಗಬೇಕಾಗ್ತದೆ ಅಂತೇಳಿ ಕೊನೆಯದಾಗಿ ಒಂದು ಮಾತನ್ನ ಹೇಳಿ ಮುಗಿಸ್ಬಿಡ್ತೀನಿ. ವಿಶ್ವಗುರು ಭಾರತ ಆಗ್ಬೇಕಂತ ನಾವೆಲ್ಲ ಪರಿಕಲ್ಪನೆ ಇದೆ, ಕನಸಿದೆ. ಹೇಗಾಗಿತ್ತು ಅಂತ ಕೇಳಿದ್ರೆ ಒಂದು ಊರಿಗೆ ದೊಡ್ಡ ರಾಜ ಇರ್ತಾನೆ. ಆ ರಾಜ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ತನ್ನ ಒಂದು ರಾಜ್ಯಕ್ಕೆ ಕಂಟಕ ಬಂದಿರ್ತದೆ. ಏನ್ ಕಂಟಕ ಅಂತ ಕೇಳಿದ್ರೆ, ಮಳೆ ಇಲ್ಲ, ಬೆಳೆ ಇಲ್ಲ, ಯಾವುದೂ ಇಲ್ಲ ಅಂತೇಳಿ, ಸಮೃದ್ಧವಾಗಿ ಯಾವ್ದು ಬೆಳೀತಿಲ್ಲ. ಪ್ರಜೆಗಳ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ ಚಿಂತಾಜನಕವಾಗಿದೆ ಅಂತ. ಅವಾಗ ಪಂಡಿತರನ್ನ ಕರೆಸಿ ರಾಜ ಕೇಳ್ಕೊಳ್ತಾನೆ, ಏನ್ ಮಾಡ್ಬೇಕು, ಇದಕ್ಕೆಲ್ಲ ಪರಿಹಾರ ಏನಾದ್ರೂ ಇದ್ರೆ ಕೊಡಿ ಅಂತೇಳಿ. ಪರಿಹಾರ ಇದ್ರೆ ಕೊಡಿ ಅಂತೇಳಿ ಪಂಡಿತರು ಹೇಳ್ತಾರೆ. ಪರಿಹಾರ ಏನಂತಂದ್ರೆ, ಒಂದು ಪರಿಹಾರ ಇದೆ. ಇವತ್ತು ದಿವಸ ನಾಳೆ ಗುರುವಾರ ದಿವಸ ಏನ್ ಮಾಡ್ಬೇಕಂತ ಕೇಳಿದ್ರೆ, ಇಲ್ಲ ನಮ್ಮ ಒಂದು ರಾಜ್ಯನ ಒಂದು ಆಸ್ಥಾನದೊಳಗಡೆ ಹೋಮ ಹವನ ಮಾಡಿಸ್ಬೇಕು. ಪ್ರತಿಯೊಬ್ಬ ಪ್ರಜೆನ ಕೂಡ ಏನ್ ಮಾಡ್ಬೇಕಂತ ಕೇಳಿದ್ರೆ, ಒಂದೊಂದು ಲೋಟ ಹಾಲನ್ನು ತಗೊಂಡು ಬಂದು ನೀವು ಒಂದು ಅರಮನೆ ಒಳಗಡೆ ಒಂದು ಮೇಲೆ ತಾಮ್ರ ಗಡಿಯನ್ನು ಕಟ್ಟಬೇಕು. ಅದ್ರೊಳಗಡೆ ತಂದು ಎಲ್ಲರೂ ಒಂದೊಂದು ಲೋಟ ಹಾಲು ಹಾಕ್ಬೇಕು. ಆ ಗಡಿಗೆ ತುಂಬಿತು ಅಂತಂದ್ರೆ ಎಷ್ಟು ತುಂಬುತ್ತಾ ಅದರ ಪ್ರಕಾರವಾಗಿ ನಿಮ್ಮ ರಾಜ್ಯಕ್ಕೆ ಒಂದಿಷ್ಟು ಸಂತೃಪ್ತ ಆಗಿರ್ತಕ್ಕಂಥ ಮಳೆ ಬೆಳೆನ ಬರ್ತದೆ. ನಿಮ್ಮ ರಾಜ್ಯದ ಜನರೆಲ್ಲ ಸುಖಿಯರಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ರಾಜ ಅದನ್ನ ಹೊರಡಿಸ್ತಾರೆ. ರಾಜ ಹೊರಡಿಸಿ ಅಂತ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಕೇಳ್ರಿ ಹೇಗಾಗಿದೆ ನಮ್ಮ ರಾಜ್ಯದ ಪರಿಸ್ಥಿತಿನ ಸುಧಾರಣೆ ಆಗ್ಬೇಕಾಗಿತ್ತಂದ್ರ ಪ್ರತಿಯೊಬ್ಬ ಪ್ರಜೆನೂ ಕೂಡ ಒಂದೊಂದು ಲೋಟ ಹಾಲನ್ನು ತಗೊಂಡು ಬಂದು ಒಂದು ರಾಜನ ಆಸ್ಥಾನದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಆ ಗಡಿಗೆ ಒಳಗೆ ತಂದು ಹಾಕ್ಬೇಕು. ಆ ಗಡಿಗೆ ಹೇಗೆ ಕಟ್ಟಿರ್ಬೇಕಂತ ಕೇಳಿದ್ರೆ, ಮೇಲಿಂದ ಮಾತ್ರ ಕೈ ಹೋಗಿರ್ಬೇಕು, ಅವ್ರ ಕಣ್ಣಿಗೆ ಕಾಣಿಸಿರಬಾರದು, ಎತ್ತರಿಂದ ಕಟ್ಟಿರ್ಬೇಕು ಅಂತ ಮಾಡಿರ್ತಾರೆ. ಎಲ್ಲರೂ ಕೂಡ ತಗೊಂಬಂದ್ ಹಾಕ್ತಾರೆ. ಬೆಳಿಗ್ಗೆ ರಾಜನ ಹಾಕ್ತಾನೆ, ರಾಣಿ ಹಾಕ್ತಾಳೆ, ರಾಜನ ಆಸ್ಥಾನ ಇರ್ತಕ್ಕಂಥ ಮಂತ್ರಿ ಮಂಡಲ ಎಲ್ಲರೂ ಕೂಡ ಹಾಕ್ತಾರೆ. ಕೊನೆಯದಾಗಿ ಎಲ್ಲ ಪ್ರಜೆಗಳು ಹಾಕ್ತಾರೆ. ಸಾಯಂಕಾಲ ಆಯ್ತು. ಸಾಯಂಕಾಲ ಆದ ಹೊತ್ತಿಗೆ ಆ ಗಡಿಗೆನ ಕೆಳಗಿಳಿಸಿ ನೋಡ್ತಾರೆ. ಎಲ್ಲರೂ ಕೂಡ ಹಾಕಿದ್ರು. ತುಂಬಿರ್ಬೇಕಲ್ಲ ಹಾಲಿನ ಗಡಿಗೆ, ಅದು ಹಾಲಿನ ಬದಲಾಗಿ ನೀರನ್ನು ತುಂಬಿತ್ತು. ಯಾಕೆ ಹೀಗಾಗಿತ್ತು? ಪ್ರತಿಯೊಬ್ಬರ ವಿಚಾರ ಏನಾಗಿತ್ತು ಅಂತ ಕೇಳಿದ್ರೆ, ರಾಜ ಹೇಗಾದ್ರೂ ಹಾಲಾಗ್ತಾನೆ, ರಾಣಿ ಹಾಲಾಗ್ತಾಳೆ, ಪ್ರಜೆಗಳೆಲ್ಲರೂ ಹಾಲಾಗ್ತಾರೆ, ನಾನೊಂದು ಲೋಟ ನೀರ್ ಹಾಕಿದ್ರೆ ಆಗೋದಿರ ಏನೈತಿ, ಇಷ್ಟು ಜನ ಎಲ್ಲ ಹಾಲು ಹಾಕಿರ್ತಾರೆ, ನಂದೊಂದು ಗ್ಲಾಸ್ ನೀರ್ ಹಿಡ್ಸಂಗ್ಲೇನ ಅಂತ ವಿಚಾರ ಇತ್ತು. ಹಂಗ ಅನ್ಕೊಂಡು ಪ್ರತಿಯೊಬ್ಬರನ್ನು ಕೂಡ ನೀರೇ ಹಾಕಿದ್ರೆ ಹೊರತಾಗಿ ಯಾರು ಹಾಲು ಹಾಕಿರ್ಲಿಲ್ಲ. ಹಾಗಿದ್ದಾಗ ರಾಜ್ಯದ ಪರಿಸ್ಥಿತಿ ಏನಾಗಬಹುದು? ಹಾಗಿದ್ರೆ ಅವರೇ ಮಾಡ್ಲಿ ನಾವೇ ಮಾಡ್ಲಿ ಅಂತ ಕೊಳ್ತಾರೆ, ನಮ್ಮ ದೇಶದ ಪರಿಸ್ಥಿತಿ ಏನಾಗುತ್ತೆ ಅಂತ ಇನ್ನಷ್ಟು ಅಧೋಗತಿ ಹೋಗುವಂತ ಪರಿಸ್ಥಿತಿ ಬರ್ತದೆ. ನಾವೆಲ್ಲ ಯುವಕರದೇವಿ. ನಮ್ಮ ನಂಬಿಕೆ ಹೇಗಿರ್ಬೇಕಂತ ಕೇಳಿದ್ರೆ, ನಮ್ಮ ಅಚಲವಾದ ನಂಬಿಕೆ ಇರಬೇಕು. ಅಚಲವಾದ ನಂಬಿಕೆ ಜೊತೆಗೆ ದೂರದೃಷ್ಟಿ ಇರಬೇಕು. ಆ ದೂರದೃಷ್ಟಿಯ ಜೊತೆಗೆ ಒಂದು ನಮ್ಮ ಜೀವನದ ಭಾಗದ ಜೊತೆಗೆ ಸಾಮಾಜಿಕ ನಾವೆಲ್ಲ ಬೆಳೆಸ್ಕೊಳ್ಬೇಕು ಅಂತ. ಹಾಗಿದ್ದಾಗ ಮಾತ್ರ ನಮ್ಮ ಜೀವನ ಸಾರ್ಥ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಇವತ್ತಿನ ದಿವಸ ತಾವೆಲ್ಲರೂ ಸೇರಿದ್ದೀರಿ. ಒಂದಿಷ್ಟು ವಿಚಾರಗಳಂತ ಮುಂದೆ ಹಂಚಿಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಘಟಕ ಹಿಂದಿಯಿಂದಲೂ ಕೂಡ ತಮ್ಮೆಲ್ಲರೂ ಕೂಡ ಇನ್ನೊಂದು ಸಾರಿ ಕಾರ್ಗಿಲ್ ಶುಭಾಶಯ ತಿಳಿಸುತ್ತಾ ಜೋರಾಗಿ ಒಂದ್ಸಲ ಉಚ್ಚ ಕಂಠದಿಂದ ಎಲ್ಲರೂ ಭಾರತ್ ಮಾತೆಗೆ ಒಂದು ಘೋಷಣೆ ಹೋಗೋದ್ರಿಂದ ಈ ಮಾತಿಗೆ ವಿರಾಮನ ಕೊಡ್ತಾ ಇದ್ದೀನಿ. ಕೇಳೋಣ, ಹೆಂಗಿರ್ಬೇಕು ಘೋಷಣೆ ಅಂತ ಕೇಳಿದ್ರೆ ಇಡೀ ನಿಮ್ಮ ಚೌಡಾಳ ಊರು ತುಂಬಾ ಕೇಳಿಸಿರ್ಬೇಕು. ಹೇಳೋಣ, ಭೋಲೋ ಭಾರತ್ ಮಾತಾ ಕಿ, ಭೋಲೋ ಭಾರತ್ ಮಾತಾ ಕಿ. ನಿಮಗೆಲ್ಲ ಗೊತ್ತಿರ್ಬೋದು, ಇಲ್ಲಿ ಈಗಾಗಲೇ ಇದು ವಿದ್ಯಾರ್ಥಿ ಸಂಘಟನೆ, ವಿಶ್ವದ ಅತಿ ದೊಡ್ಡ ಸಂಘಟನೆ ಆಗಿರೋದು AVP ಸಂಘಟನೆ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಈ ಸಂಘಟನೆ ಯಾವ ರೀತಿಯಾಗಿ ಕೆಲಸ ಮಾಡ್ತಂದ್ರ, ಈಗ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸಮಸ್ಯೆ ಆಗಿರ್ಬೋದು, ಕಾಲೇಜ್ ಕ್ಯಾಂಪಸ್ ಅಲ್ಲಿ ಏನಾದ್ರೂ ಸಮಸ್ಯೆ ಆಗಿರ್ಬೋದು, ಈ ಸಮಸ್ಯೆಗಳನ್ನ ಕುರಿತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸುವ ಕಾರ್ಯಕ್ರಮ ಮಾಡ್ತೀವಿ. ಉದಾಹರಣೆಗೆ, ಈಗ ಇಂಡಿಯಲ್ಲಿ ಮೊನ್ನೆ ಗೌರ್ಮೆಂಟ್ PU ಕಾಲೇಜ್ಗೆ ಬಸ್ಸಿನ ಸಮಸ್ಯೆ ಆಗಿತ್ತು. ಆ ಬಸ್ಸಿನ ಸಮಸ್ಯೆಯನ್ನು ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಎಲ್ಲರೂ ಇದು ಹೋರಾಟವನ್ನು ಮಾಡಿ ಬಗೆಹರಿಸಿಕೊಟ್ಟಿದ್ದರು. ಉದಾಹರಣೆಗೆ, ಹುಬ್ಬಳ್ಳಿಯಲ್ಲಿ ನಡೆಯತಕ್ಕಂಥ ನೇಹ ಹತ್ಯೆ ಖಂಡಿಸಿ ಹೋರಾಟವನ್ನು ಮಾಡಿದ್ರು. ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಮಾತಾಡಂಗಿಲ್ಲ, ನಾನು ಒಂದು 3 ರಿಂದ 5 ನಿಮಿಷ ಮಾತಾಡಿ ನಾನು ಮಾತಾಡೋದನ್ನು ನಿಲ್ಲಿಸ್ತೇನೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧಗಳದು. ಎಷ್ಟು ಯುದ್ಧಗಳದು ಅಂತ ನಿಮಗೆ ಗೊತ್ತಿದೆ. ಈಗಾಗಲೇ 3 ಯುದ್ಧಗಳು ನಡೆದವು. 1965, 1971 ಹಾಗೂ 1999. ಈ ಕಾರ್ಗಿಲ್ ವಿಜಯೋತ್ಸವ ಏನಿದೆಯಲ್ಲ, ಇದಕ್ಕೆ ಆಪರೇಷನ್ ವಿಜಯ ಅಂತಲೂ ಕರೀತಾರೆ. ಇದನ್ನು ಪಾಕಿಸ್ತಾನದಾಗ ಇವರು ಕೋಹ್-ಎ-ಪೈಮಾ ಅಂತ ಕರೀತಾರೆ. ಇದಕ್ಕೆ ಕೋಹ್-ಎ-ಪೈಮಾ ಅಂತ ಹೆಸರು ಕೊಟ್ಟಾರ. ನಾವು ಹೆಂಗೆ ಇದನ್ನು ಕಾರ್ಗಿಲ್ ವಿಜಯೋತ್ಸವ ಅಥವಾ ಆಪರೇಷನ್ ವಿಜಯ ಅಂತ ಕರಿತೇವಲ್ಲ ಅದನ್ನು. ಸೊ ಈ ನಮಗೆ ವಿಜಯ ಸಿಗಬೇಕಂದ್ರೆ ಸಾಕಷ್ಟು ಸೈನಿಕರು, ಯೋಧರ ತ್ಯಾಗ, ಬಲಿದಾನ ಇರ್ತದೆ. ಅವರು ಅಲ್ಲಿ ಈ ದೇಶದ ಗಡಿಯನ್ನು ಕಾಯ್ತಿರೋದ್ರಿಂದಲೇ ನಾವು ನೀವೆಲ್ಲ ಇಲ್ಲಿ ಆರಾಮಾಗಿ ಕುಂತು ಪಾಠ ಕೇಳಾಕತ್ತೀವಿ.
ಪಾಠ ಹೇಳಾಕತ್ತೀವಿ, ಊಟ ಮಾಡಾಕತ್ತೀವಿ, ಮಲ್ಕೊಳಕತ್ತೀವಿ. ಅವರೇ ಇರಲಿಲ್ಲ ಅಂದ್ರೆ ನಿಮ್ಮೆಲ್ಲರೂ ಇಲ್ಲಿ ಭಾರತದಲ್ಲಿ ಆರಾಮಾಗಿ ಇರೋದು ಭಾಳ ಕಷ್ಟ ಅನ್ನಿಸ್ತದೆ. ಈಗಿನ ಪರಿಸ್ಥಿತಿ ಹೆಂಗಾಗಿಬಿಟ್ಟದ ಅಂತಂದ್ರೆ ಅಂದು ಮುಂದೆ ಗುರಿ ಇರ್ತಿತ್ತು, ಹಿಂದೆ ಗುರು ಇರ್ತಿದ್ದ. ದೇಶದಲ್ಲಿ ರಣಧೀರರ ಹಿಂಡುಗಳು ಹಾಗೆ ಸಾಕ್ತಾ ಇತ್ತು. ಇವತ್ತಿನ ದಿನ ಯಾವ ಪರಿಸ್ಥಿತಿಗೆ ಬಂದೈತಿ ನಮ್ಮ ವ್ಯವಸ್ಥೆ ಅಂತಂದರೆ, ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ, ದೇಶದಲ್ಲಿ ಸಾಗುತ್ತಿದೆ ರಣಹೇಡಿಗಳ ಹಿಂಡಂದಂಗೆ. ನಾವೆಲ್ಲರೂ ರಣಧೀರರು ಆಗಬೇಕು ಹೊರತೆ ರಣಹೇಡಿಗಳು ಆಗಬಾರ್ದು ಅನ್ನೋ ಮಾತನ್ನು ಇಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಹೆಂಗೆ ರಾತ್ರಿ ಹಗಲು 24x7 ಯೋಧರು ಸೈನಿಕರು ಏನು ನಮ್ಮ ದೇಶ ಗಡಿಯನ್ನು ಕಾಯ್ತಾ ಇದ್ದಾರೆ, ಆ ಥರ ಏನು ನಿಮಗೆ ಕಾಯಕ್ಕೆ ಹೇಳ್ತಾ ಇಲ್ಲ. ಒಂದು ಒಳ್ಳೆ ತಂದೆ ತಾಯಿ ಅಥವಾ ಶಿಕ್ಷಕರು ಏನು ಹೇಳ್ತಾರೆ, ಒಂದು ಮುಂಜಾನೆ 5 ಗಂಟೆಗೆ ಹೇಳಪ್ಪ, ಓದು, ರೆಡಿಯಾಗಿ ಶಾಲಿಗೆ ಹೋಗು, ಓದ್ಕೋ, ಹೋಮ್ವರ್ಕ್ ಮಾಡ್ಕೋ, ಎಕ್ಸಾಮ್ ಅಟೆಂಡ್ ಆಗು, ಅಬ್ಸೆಂಟ್ ಆಗಬೇಡ ಅಂತಂತಂದರೆ ನಾವು ಸಿಟ್ಟಿಗೆ ಬರ್ತೀವಿ. ಇನ್ನು 24 ತಾಸು ನಾವು ಹೋಗಿ ದೇಶದ ರಕ್ಷಣೆ ಮಾಡೋಂತ ಅನ್ನೋದು ಅದು ಭಾಳಷ್ಟು ಅಸಾಧ್ಯವಾದ ಮಾತಂತ ಅನ್ಕೋತೀನಿ. ಆದರೂ ಕೂಡ ಒಳಗೆ ಒಬ್ಬೊಬ್ಬರಿಗೆ ವಿದ್ಯಾರ್ಥಿಗಳಲ್ಲಿ ನಾನು ಕೇಳಿದ್ದೀನಿ, ಭಾಳಷ್ಟು ಜನಕ್ಕೆ ಮಿಲ್ಟ್ರಿ ಸೇರ್ಕೋಬೇಕನ್ನೋದು ಭಾಳಷ್ಟು ದೊಡ್ಡ ಆಸೆ ಇದೆ. ಸೊ ನಿಮ್ಮ ಆಸೆನೂ ಈಡೇರಲಿ ಅಂಥೇಳಿ ನಾನು ಬಿಡ್ಕೋತೀನಿ. ಅದರ ಜೊತೆಗೆ ಈಗ ಈ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಏನಿದೆಯಲ್ಲ, ABVP ಅಂತ ಏನೋ ಶಾರ್ಟ್ಕಟ್ಟಲ್ಲಿ ಹೇಳ್ತಾರಲ್ಲ, ಇದರ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳ್ತೀನಿ. ಏನಂತಂದರೆ, ಇದು ಒಂದು ಅತ್ಯುತ್ತಮ ಆಗಿರ್ತಕ್ಕಂಥ ಒಂದು ಸಂಘಟನೆ. ಇದು ವಿದ್ಯಾರ್ಥಿಗಳಲ್ಲಿ ಅಥವಾ ಸಮಾಜದಲ್ಲಿ ಯಾವುದೇ ತಪ್ಪುಗಳು ದೋಷಗಳು ನಡೆದಲ್ಲಿ ಅವರು ಹಾಜರಿರ್ತಾರೆ. ನಿಮ್ಗೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಆಗಿರ್ಬೋದು, ಮೊನ್ನೆ ಸರ್ ಹೇಳಾಕತ್ತಿದ್ರು, ಆಗಲೇ ಹೇಳಿದ್ರು, ನೇಹಾ ಹತ್ಯೆಕಾಂಡ ಆಗಿರ್ಬೋದು, ಅಥವಾ ಬಸ್ಸಿನ ಪ್ರಾಬ್ಲಮ್ ಆಗಿರ್ಬೋದು, ಬಸ್ ಸೌಕರ್ಯ ಆಗಿರ್ಬೋದು, ಯಾವುದೇ ಒಂದು ರೀತಿ ವಿದ್ಯಾರ್ಥಿಗಳಲ್ಲಿ ತೊಂದರೆ ಆಯ್ತು ಅಂತಂತಂದರೆ ABVPದವರಿಗೆ ಒಂದು ಕಾಲ್ ಮಾಡಿದ್ರೆ ಸಾಕು, ಅವ್ರದ್ದು ಪೂರ್ತಿ ಹಿಂದೆ ಬಂದುಬಿಡ್ತೈತಿ. ಅದು ನನ್ನ ಆತ್ಮೀಯರಾಗಿರ್ತಕ್ಕಂಥ BH ಬಗ್ಲಿ ಸರ್ ಅವರು ಈ ಇಂಡಿ ತಾಲೂಕಿನ ಉಪಾಧ್ಯಕ್ಷರಾಗಿದ್ದಾರೆ. ನಿಮಗೆ ಯಾವುದೇ ತೊಂದರೆಗಳಿದ್ದಲ್ಲಿ ಮುಂದೆ ಫ್ಯೂಚರ್ದಲ್ಲಿ ಭವಿಷ್ಯದಲ್ಲಿ ನೀವು ABVP ಸಂಘಟನೆಯನ್ನು ನೀವು ಹೋಗಿ ಅವರಿಗೆ ಭೇಟಿ ಆದರೆ ಅಂತಂದರೆ ನಿಮಗೆ ಯಾವುದೇ ತೊಂದರೆಗಳಿರ್ತದನ್ನು ಅದನ್ನು ಅವರು ಪರಿಹರಿಸ್ತಾರೆ. ನಮ್ಮ ವಿದ್ಯಾರ್ಥಿಗಳನ್ನು ನೀವು ಹೋಗಿ ಜಸ್ಟ್ ನಾವು ಗುರು ಬಸವದವ್ರು ಅಂತೇಳಿ ನೀವು ಅಲ್ಲಿ ABVPದವ್ರಿಗೆ ಹೇಳಿದ್ರಂತಂತಂದರೆ ಇಲ್ಲಿ ಅಂತೂ ಯಾವ ತೊಂದರೆಗಳಿಲ್ಲಲ್ಲ. ಬೇರೆ ಹೊರಗಡೆ ಹೇಳ್ತಾ ಇದ್ದೀನಿ, ಹೊರಗಡೆ ಇದ್ದಾಗ ನಿಮಗೆ ಯಾವುದೇ ತೊಂದರೆಗಳಿತ್ತಂತಂದರೆ ನೀವು ಹೋಗಿ ಸರಿಗೆ ಭೇಟಿಯಾಗಿದ್ರಂತಂದರೆ ಅದನ್ನು ಸಾಲ್ವ್ ಮಾಡುವಾಗ ನಿಮಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ನನಗೊಂದೆರಡು ಮಾತು ಇಲ್ಲಿ ಅವಕಾಶ ಮಾಡಿಕೊಡೋಕ್ಕೆ ತಮಗೆಲ್ಲ